ಓಂ ಶಾಂತಿ. ಗುಡ್ ಮಾರ್ನಿಂಗ್. ಶುಭಾಬರ್ ನೆನಪಿದೆಯಾ? 25/5/2025 ಮಹಾವಾಕ್ಯ ಅವ್ಯಕ್ತ ಬಾಪ್ದಾದ ರಿವೈಸ್ ಡೇಟ್ 4/9/2005 महावाक्य शिक्षा के साथ क्षमा और रहम को अपना लो, दुआएं लो तो आपका घर आश्रम बन जाएगा. ಬಾಬಾ ಇಲ್ಲಿ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಶಿಕ್ಷಣ ಕೊಡೋದ್ರ ಜೊತೆಗೆ ಕ್ಷಮೆ ಮತ್ತು ದಯೆಯನ್ನು ನಿಮ್ಮದನ್ನಾಗಿ ಮಾಡಿಕೊಳ್ಳಿ, ಆಶೀರ್ವಾದ ಕೊಡಿ, ಆಶೀರ್ವಾದ ಪಡೆಯಿರಿ, ಆಗ ನಿಮ್ಮ ಮನೆ ಆಶ್ರಮವಾಗುವುದು. आज बाप दादा सर्व बच्चों के मस्तक में प्यूरिटी की रेखाएं देख रहे हैं, क्योंकि ब्राह्मण जीवन का फाउंडेशन ही है पवित्रता. इंदु बाप दादा सर्व ಮಕ್ಕಳ ಮಸ್ತಕದಲ್ಲಿ ಪವಿತ್ರತೆಯ ರೇಖೆಗಳನ್ನು ನೋಡ್ತಾ ಇದ್ದರು, ಏಕೆಂದರೆ ಬ್ರಾಹ್ಮಣ ಜೀವನದ ಅಡಿಪಾಯವೇ ಆಗಿದೆ ಪವಿತ್ರತೆ. ಪವಿತ್ರತಾ ಕಿ ರೇಖಾಯೇ ಕೌನ್ ಸಿ ಹೈ ಜಾನ್ತೆ ಹೋ? ಬಾಬಾ ಕೇಳ್ತಾರೆ, ಪವಿತ್ರತೆಯ ರೇಖೆಗಳು ಯಾವುದು ಹಾಗಾದರೆ ತಿಳ್ಕೊಂಡಿದ್ದೀರಾ? ಪವಿತ್ರತಾ ಸರ್ವಕೋ ಪ್ರಿಯ ಹೈ. ಪವಿತ್ರತಾ ಸುಖ ಶಾಂತಿ ಪ್ರೇಮ್ ಆನಂದ್ ಕಿ ಜನನಿ ಹೈ. ಬಾಬಾ ಹೇಳ್ತಾರೆ, ಪವಿತ್ರತೆ ಎಲ್ರಿಗೂ ಇಷ್ಟ. ಪವಿತ್ರತೆ ಸುಖ ಶಾಂತಿ ಪ್ರೇಮ ಆನಂದದ ಜನನಿಯಾಗಿದೆ. ಪವಿತ್ರತಾ ಮಾನವ ಜೀವನ ಕಾ ಸಚ್ಚಾ ಶೃಂಗಾರ ಹೈ. ಬಾಬಾ ಹೇಳ್ತಾರೆ, ಪವಿತ್ರತೆ ಮಾನವ ಜೀವನದ ಸತ್ಯ ಶೃಂಗಾರವಾಗಿದೆ. ಪವಿತ್ರತಾ ನಹಿ ತೋ ಮಾನವ ಜೀವನ ಕಾ ಮೂಲ್ಯ ನಹಿ. ಬಾಬಾ ಹೇಳ್ತಾರೆ, ಅಲ್ಲಿ ಪವಿತ್ರತೆ ಇಲ್ಲ, ಅಲ್ಲಿ ಮಾನವ ಜೀವನಕ್ಕೆ ಯಾವುದೇ ಬೆಲೆಯೂ ಕೂಡ ಇಲ್ಲ ಅಂತ. ಜೈಸೆ ದೇಖ್ತೆ ಹೋ ದೇವತಾಯೇ ಪವಿತ್ರ ಹೈ, ಇಸ್ಲಿಯೇ ಹಿ ಮಾನನೀಯ ಅವರ ಪೂಜ್ಯನೀಯ ಹೈ. ಬಾಬಾ ಹೇಳ್ತಾರೆ, ಹೇಗೆ ನೋಡ್ತಿದ್ದೀರಾ, ದೇವತೆಗಳು ಪವಿತ್ರ ಇದ್ದಾರೆ ಅನ್ನೋದಕ್ಕೆ ಅಲ್ಲಿ ಮಾನ್ಯತೆ ಇದೆ, ಅಲ್ಲಿ ಪೂಜ್ಯನೀಯ ಒಂದು ರೂಪ ಇದೆ. ಪವಿತ್ರತಾ ನಹಿ ತೋ ಮಾನವ ಜೀವನಕ್ಕೂ ಆಜ್ಕಲ್ ದೇಖ್ ರಹೆ ಹೋ. ಬಾಬಾ ಹೇಳ್ತಾರೆ, ಪವಿತ್ರತೆ ಇಲ್ಲ ಅಂತಂದರೆ ಇವತ್ತಿನ ಮಾನವ ಜೀವನವನ್ನು ನೀವು ನೋಡ್ತಾ ಇದ್ದೀರಾ. ಬಾಪ್ दादा आप सभी बच्चों को ब्राह्मण जन्म का वरदान यही दिया, ಪವಿತ್ರ ಭವ ಯೋಗಿ ಭವ. ಬಾಪ್ दादा ನಾವೆಲ್ಲ ಮಕ್ಕಳಿಗೆ ಬ್ರಾಹ್ಮಣ ಜನ್ಮದ ವರದಾನ ಇದನ್ನೇ ಕೊಟ್ಟರು, ಫಸ್ಟಿಗೆ ಪವಿತ್ರರಾಗಿ ಮಕ್ಕಳೇ, ನಂತರ ಯೋಗಿಗಳಾಗಿ ಅಂತ. ಜಿಸ್ ಆತ್ಮ ಮೇ ಪವಿತ್ರತಾ ಹೈ ಉಸ್ಕಿ ಚಾಲ್ ಚಲನ್ ಚೆಹರಾ ಚಮಕ್ತಾ ಹೈ. ಬಾಬಾ ಹೇಳ್ತಾರೆ, ಯಾವ ಆತ್ಮದಲ್ಲಿ ಪವಿತ್ರತೆ ಇದೆ ಆ ಆತ್ಮಗಳ ನಡವಳಿಕೆ, ಆತ್ಮಗಳ ಚಲನೆ, ಆತ್ಮಗಳ ಮುಖ ಹೊಳಿತದೆ ಅಂತಾರೆ ಬಾಬಾ. इसलिए पवित्रता ही जीवन को श्रेष्ठ बनाने वाली है. ಅದಕ್ಕೋಸ್ಕರ ಪವಿತ್ರತೆಯೇ ನಮ್ಮ ಜೀವನವನ್ನು ಶ್ರೇಷ್ಠ ಮಾಡುವಂಥದ್ದಾಗಿದೆ. वास्तव में आप सब बच्चों का आदि स्वरूप ही पवित्रता है, अनादि स्वरूप भी पवित्रता है. ಬಾಬಾ ಹೇಳ್ತಾರೆ, ವಾಸ್ತವದಲ್ಲಿ ನಾವೆಲ್ಲ ಮಕ್ಕಳ ಒಂದು ಆದಿ ಸ್ವರೂಪನೂ ಕೂಡ ಪವಿತ್ರತೆಯೇ, ಅನಾದಿ ಸ್ವರೂಪನೂ ಕೂಡ ಪವಿತ್ರತೆಯೇ ಆಗಿದೆ. ऐसी पवित्र आत्माओं की विशेषताएं उनके जीवन में सदा पवित्रता की पर्सनालिटी दिखाई देती हैं. ಬಾಬಾ ಹೇಳ್ತಾರೆ, ಇಂತಹ ಪವಿತ್ರ ಆಗಿರುವಂಥ ಆತ್ಮಗಳ ವಿಶೇಷತೆಗಳು ಅವರ ಜೀವನದಲ್ಲಿ ಸದಾ ಪವಿತ್ರತೆಯ ಒಂದು ವ್ಯಕ್ತಿತ್ವ ಕಾಣಿಸ್ತದೆ ಅಂತ ಬಾಬಾ ಹೇಳ್ತಾರೆ. ಪವಿತ್ರತಾ ಕಿ ರಿಯಲಿಟಿ, ಪವಿತ್ರತಾ ಕಿ ರಾಯಲಿಟಿ ಚಹರೆ ಅವ್ರ ಚಾಲ್ ಮೇ ದಿಖಾಯಿ ದೇತಿ ಹೈ. ಬಾಬಾ ಹೇಳ್ತಾರೆ, ಪವಿತ್ರತೆಯ ಒಂದು ಸತ್ಯತೆ, ಪವಿತ್ರತೆಯ ಒಂದು ರಾಯಲಿಟಿ ಅವರ ನಡತೆ, ಅವರ ಮುಖದಲ್ಲಿ ಕಾಣ್ತದೆ ಅಂತ ಬಾಬಾ ಹೇಳ್ತಾರೆ. ये रेखाएं जीवन का श्रृंगार है, रियलिटी है. मैं अनादि आदि स्वरूप स्मृति से समर्थ बन जाता है. ಬಾಬಾ ಹೇಳ್ತಿದ್ದಾರೆ, ಈ ರೇಖೆಗಳು ಕೂಡ ಜೀವನದ ಶೃಂಗಾರವಾಗಿದೆ. ರಿಯಲಿಟಿ ಏನಪ್ಪ ಅಂದರೆ, ನನ್ನ ಅನಾದಿ ಸ್ವರೂಪ, ಈ ಸ್ಮೃತಿಯಿಂದ ಸಮರ್ಥತೆ ಬರ್ತದೆ ಅಂತಾರೆ ಬಾಬಾ, ಅಂದರೆ ಸಮರ್ಥರಾಗಿಬಿಡ್ತಾರೆ. रॉयल्टी है स्वयं भी स्वमान में और हर एक को सम्मान देकर चलने वाला. ಇನ್ನು ರಾಯಲ್ಟಿ ಏನು ಅಂತಂದರೆ, ಸ್ವಯಂ ಕೂಡ ಸ್ವಮಾನದಲ್ಲಿರ್ತಾರೆ, ಪ್ರತಿಯೊಬ್ಬರಿಗೂ ಗೌರವ ಕೊಟ್ಟು ನಡೆಯುವಂಥವರು. ಪರ್ಸ್ನಾಲಿಟಿ ಹೇ ಸದಾ ಸಂತುಷ್ಟತಾ और ಪ್ರಸನ್ನತಾ. ಬಾಬಾ ಒಂದೊಂದನ್ನೇ ವರ್ಣನೆ ಮಾಡ್ತಾ ಹೋಗ್ತಾರೆ. ಇಲ್ಲಿ ಪರ್ಸ್ನಾಲಿಟಿ ಏನು ಅಂತಂದರೆ ಸದಾ ಸಂತುಷ್ಟತೆ ಮತ್ತು ಪ್ರಸನ್ನತೆ. ಸ್ವಯಂ ಭಿ ಸಂತುಷ್ಟ ಅವರು अन्य को भी संतुष्ट करने वाले. ಈ ಪವಿತ್ರತೆ ಉಳ್ಳಂಥ ಆತ್ಮಗಳೇನಾಗಿರ್ತಾರೆ ಅಂದರೆ, ತಾವು ಕೂಡ ಸಂತುಷ್ಟ ಇರ್ತಾರೆ, ಬೇರೆಯವ್ರನ್ನೂ ಕೂಡ ಸಂತುಷ್ಟ ಮಾಡುವಂಥವರಾಗಿರ್ತಾರೆ. ಪವಿತ್ರತಾ ಸೆ ಪ್ರಾಪ್ತಿಯಾ ಭಿ ಬಹುತ್ ಹೈ.
बाप दादा ने आप सभी बच्चों को क्या क्या प्राप्ति कराई है वह जानते हो ना। ಬಾಬಾ ಹೇಳ್ತಾರೆ ಪವಿತ್ರತೆಯಿಂದ ಪ್ರಾಪ್ತಿಗಳು ಕೂಡ ಬಹಳಷ್ಟಿದೆ. ಬಾಪ್ ದಾದಾ ತಾವು ಮಕ್ಕಳಿಗೆ ಏನೇನು ಪ್ರಾಪ್ತಿ ಮಾಡಿಸಿದ್ದಾರೆ ಅನ್ನೋದು ಕೂಡ ತಿಳ್ಕೊಂಡಿದ್ದೀರಲ್ವ. कितने खजानों से भरपूर किया है, अगर प्राप्तियों को स्मृति में रखे तो भरपूर हो जाए. ಬಾಬಾ ಹೇಳ್ತಿದ್ದಾರೆ ಎಷ್ಟು ಖಜಾನೆಗಳಿಂದ ಭರ್ಪೂರಾಗಿದ್ದೀರಾ, ಬಾಬಾ ನಮಗೆ ಎಷ್ಟು ಖಜಾನೆಗಳಿಂದ ಭರ್ಪೂರ್ ಮಾಡಿದ್ದಾರೆ. ಅಕಸ್ಮಾತ್ ಆ ಪ್ರಾಪ್ತಿಗಳನ್ನು ಸ್ಮೃತಿಯಲ್ಲಿ ಇಟ್ಕೊಂಡಿದ್ದೇ ಆದರೆ ಬಾಬಾ ಹೇಳ್ತಾರೆ ಭರ್ಪೂರ್ ಆಗಿಬಿಡ್ತೀರಾ. सबसे पहला खजाना दिया है ज्ञान का खजाना, जिसे जीवन में रहते दुख अशांति से मुक्त हो जाते. ಬಾಬಾ ನಮಗೆ ಎಲ್ಲಕ್ಕಿಂತ ಮೊದಲಿಗೆ ಜ್ಞಾನದ ಖಜಾನೆಯನ್ನು ಕೊಟ್ಟಿದ್ದಾರೆ. ಇದರಿಂದ ಜೀವನದಲ್ಲಿ ಅಂದರೆ ಜೀವನದಲ್ಲಿ ಇರ್ತಾನೆ ದುಃಖ ಅಶಾಂತಿಯಿಂದ ಮುಕ್ತರಾಗಿಬಿಡ್ತಾರೆ. ವ್ಯರ್ಥ ಸಂಕಲ್ಪ, ನೆಗೆಟಿವ್ ಸಂಕಲ್ಪ, ವಿಕಲ್ಪ, ವಿಕರ್ಮ ಸೆ ಮುಕ್ತ ಹೋ ಜಾತೆ ಹೇ. ಬಾಬಾ ಹೇಳ್ತಾರೆ ಜ್ಞಾನದ ಖಜಾನೆಯಿಂದ ವ್ಯರ್ಥ ಸಂಕಲ್ಪ, ನೆಗೆಟಿವ್ ಸಂಕಲ್ಪ, ವಿಕಲ್ಪ, ವಿಕರ್ಮದಿಂದಲೂ ಕೂಡ ಮುಕ್ತರಾಗಿಬಿಡ್ತಾರೆ. अगर कोई भी व्यर्थ संकल्प व विकल्प आता भी है तो ज्ञान के बल से विजयी बन जाते हैं. ಬಾಬಾ ಹೇಳ್ತಾರೆ ಅಕಸ್ಮಾತ್ ಯಾವುದಾದ್ರೂ ವ್ಯರ್ಥ ಸಂಕಲ್ಪ ಅಥವಾ ವಿಕಲ್ಪ ಬಂದ್ರೂ ಕೂಡ ಈ ಜ್ಞಾನದ ಬಲದಿಂದ ಅವ್ರು ವಿಜಯಿ ಆಗಿಬಿಡ್ತಾರೆ. दूसरा खजाना है याद योग, जिसे शक्तियों की प्राप्ति होती है और शक्तियों के आधार से सर्व समस्याओं को सर्व विघ्नों को सहज पार कर लेते हैं. ಬಾಬಾ ಹೇಳ್ತಾರೆ ಎರಡನೇ ಖಜಾನೆ ಬಾಬಾ ಕೊಟ್ಟಿದ್ದಾರೆ ನೆನಪು, ಯೋಗ. ಇದರಿಂದ ಶಕ್ತಿಗಳ ಪ್ರಾಪ್ತಿಯಾಗ್ತದೆ ಮತ್ತು ಶಕ್ತಿಗಳ ಆಧಾರದಿಂದ ಸರ್ವ ಸಮಸ್ಯೆಗಳಿಗೂ ಸರ್ವ ವಿಘ್ನಗಳನ್ನು ನಾವು ಸಹಜವಾಗಿ ಪಾರು ಮಾಡಲಿಕ್ಕೆ ಸಾಧ್ಯ ಅಂತಾರೆ ಬಾಬಾ. तीसरा खजाना है धारणाओं का, जिससे सर्व गुणों की प्राप्ति होती है. ಮೂರನೇ ಖಜಾನೆಯಾಗಿದೆ ಧಾರಣೆಗಳದ್ದು, ಇದರಿಂದ ಸರ್ವ ಗುಣಗಳ ಪ್ರಾಪ್ತಿಯಾಗ್ತದೆ. और 14 खजाना है सेवा का, जिसे सेवा करने से जिसकी सेवा करते हो उसकी दुआएं मिलती हैं, ಖುಷಿ ಪ್ರಾಪ್ತ होती है. ಬಾಬಾ ಹೇಳ್ತಾರೆ ನಾಲ್ಕನೆಯ ಖಜಾನೆಯಾಗಿದೆ ಸೇವೆ. ಇದರಿಂದ ಸೇವೆ ಮಾಡೋದ್ರಿಂದ ಅಂದರೆ ನಾವು ಯಾರು ಸೇವೆ ಮಾಡ್ತೇವೆ, ಯಾರು ಸೇವೆ ಮಾಡ್ತೀವೋ ಅವರ ಆಶೀರ್ವಾದ ನಮಗೆ ಸಿಗ್ತದೆ, ಜೊತೆ ಖುಷಿನೂ ಕೂಡ ಪ್ರಾಪ್ತಿಯಾಗ್ತದೆ. इतने खजाने बाप द्वारा सभी बच्चों को प्राप्त होते हैं. ಇಷ್ಟು ಖಜಾನೆ ನಮಗೆ ತಂದೆಯ ಮೂಲಕ ನಾವು ಮಕ್ಕಳಿಗೆ ಪ್ರಾಪ್ತಿಯಾಗ್ತದೆ. ಬಾಪ್ ಸಭಿ ಕೋ ಏಕ್ ಜೈಸೆ ಹಿ ಖಜಾನೆ ದೇತೆ, ಕೋಯಿ ಕೋ ಕಮ್ ಕೋಯಿ ಕೋ ಜ್ಯಾದಾ ನೈ ದೇತೆ. ಬಾಬಾ ಮಕ್ಕಳಿಗೆ ಕೊಡುವಾಗ ಎಲ್ರಿಗೂ ಸಮಾನವಾಗಿಯೇ ಕೊಡ್ತಾರೆ, ಯಾರಿಗೋ ಕಡಿಮೆ ಯಾರಿಗೋ ಹೆಚ್ಚು ಈ ಥರ ಬಾಬಾ ಕೊಡಲ್ಲ. ಲೇಕಿನ್ ಲೇನೆ ವಾಲೆ ಮೇ ಫರ್ಕ್ ಹೋ ಜಾತಾ ಹೈ. ಕೋಯಿ ಬಚ್ಚೆ ತೋ ಖಜಾನೆ ಕೋ ಪ್ರಾಪ್ತ ಕರ್ खाते पीते मौज करते और फिर मौज में ख़त्म कर देते हैं. ಬಾಬಾ ಇಲ್ಲೇನು ಹೇಳ್ತಾರೆ ಅಂದರೆ ಕೊಡುವಂಥ ಪರಮಾತ್ಮ ಯಾರಿಗೂ ಹೆಚ್ಚು ಕಡಿಮೆ ಕೊಡಲ್ಲ, ಆದರೆ ಪಡ್ಕೊಳ್ಳುವಂಥ ಮಕ್ಕಳೇನಿದ್ದಾರೆ, ಆ ಖಜಾನೆನೇ ತಗೊಳ್ಳುವಂಥ ಮಕ್ಕಳೇನಿದ್ದಾರೆ ಕಡಿಮೆ ಜಾಸ್ತಿ ಅಂದರೆ ಅದರಲ್ಲಿ ವ್ಯತ್ಯಾಸ ಆಗಿಬಿಡ್ತದೆ. ಕೆಲವು ಮಕ್ಕಳು ಖಜಾನೆಯನ್ನು ಪ್ರಾಪ್ತಿ ಮಾಡಿಕೊಂಡು ಉಣ್ಣೋದು, ತಿನ್ನೋದು, ಕುಡಿಯೋದು, ಮೌಜ್ ಮಾಡೋದು ಇದರಲ್ಲಿನೇ ಸಮಾಪ್ತಿ ಮಾಡ್ಕೊಂಡ್ಬಿಡ್ತಾರೆ. और कोई बच्चे खाते पीते मौज करते जमा भी करते. ಇನ್ನು ಕೆಲವು ಮಕ್ಕಳು ಏನು ಮಾಡ್ತಾರೆ ಅಂದರೆ ಊಟ ಮಾಡ್ತಾ ಕುಡಿತಾ ಮಜಾ ಮಾಡ್ತಾ ಇದ್ರೂ ಕೂಡ ಆ ಖಜಾನೆಯನ್ನು ಜಮಾ ಮಾಡ್ಕೊಳ್ತಾರೆ. ಅಂದರೆ ಕೆಲವರು ಖಜಾನೆಯನ್ನು ಹಾಳು ಮಾಡಿಕೊಂಡ್ರೆ ಇನ್ನು ಕೆಲವರು ಸಿಕ್ಕಿರುವ ಖಜಾನೆಯನ್ನು ಜಮಾನೂ ಮಾಡ್ಕೊಳ್ತಾರೆ. और कोई बच्चे कार्य में भी लगाते लेकिन बढ़ाते जाते. ಇನ್ನು ಕೆಲವು ಮಕ್ಕಳು ಅದನ್ನು ಕಾರ್ಯದಲ್ಲಿ ತೊಡಗಿಸ್ತಾ ಹೆಚ್ಚಿಸ್ಕೊಳ್ತಾ ಹೋಗ್ತಾರೆ. बढ़ाने की चाबी है खजाने को स्व के प्रति और दूसरों के प्रति ಯೂಸ್ करना. ಹಾಗಾದರೆ ಅದನ್ನು ಹೆಚ್ಚಿಸ್ಕೊಳ್ಳೋ ಚಾವಿ ಯಾವುದು ಅದನ್ನು ಕೂಡ ನಾವು ಮಕ್ಕಳಿಗೆ ಬಾಬಾ ಹೇಳ್ತಾರೆ. ಖಜಾನೆಯನ್ನು ಸ್ವಪ್ರತಿ ಮತ್ತು ಬೇರೆಯವ್ರ ಪ್ರತಿನೂ ಕೂಡ ಯೂಸ್ ಮಾಡ್ಕೊಳ್ಳೋದಾಗಿದೆ. ಜೋ ಯೂಸ್ ಕರ್ತಾ ಹೇ ವ ಬಡಾತಾ ಹೇ. ಎಷ್ಟೆಷ್ಟು ನಾವು ಖಜಾನೆಗಳನ್ನು ಯೂಸ್ ಮಾಡ್ಕೊಳ್ತೀವೋ ಅಷ್ಟಷ್ಟು ಅದು ಹೆಚ್ಚಿಗೆ ಆಗ್ತಾ ಹೋಗ್ತದೆ. तो अपने आप से पूछो कि ये विशेष खजाने जमा है. ಹಾಗಾದರೆ ಬಾಬಾ ಕೇಳ್ತಾರೆ, ನಿಮಗೆ ನೀವೇ ಕೇಳ್ಕೊಳ್ಳಿ ಮಕ್ಕಳೇ, ಈ ವಿಶೇಷ ಖಜಾನೆ ಜಮಾ ಇದೆಯಾ, ಜಮಾ ಹೇ ಕ್ಯಾ ಕಹೆಂಗೆ. ಕೇಳ್ತಾರೆ ಬಾಬಾ ಜಮಾ ಇದೆಯಾ, ಏನು ಹೇಳ್ತೀರಾ ನೀವು, ಹಾಂ ಯಾ ತೋಡ ತೋಡ. ಬಾಬಾ ಹೇಳ್ತಾರೆ ಜಮಾ ಇದೆಯಾ, ಹಾಂ ಅಂತಾದರೂ ಹೇಳ್ರಿ, ಅಥವಾ ಸ್ವಲ್ಪ ಜಮಾ ಆಗಿದೆ ಅಂತಾದರೂ ಹೇಳ್ಬೋದು. ಜಿಸ್ಕೆ ಪಾಸ್ ಯ ಖಜಾನೆ ಜಮಾ ಹೇ ಸದಾ ಭರ್ಪೂರ್ रहता है. ಬಾಬಾ ಹೇಳ್ತಾರೆ ಯಾರ ಹತ್ರ ಈ ಖಜಾನೆ ಜಮಾ ಇದೆಯೋ
ಅವ್ರು ಸದಾ ಭರ್ಪೂರ್ ಆಗಿರ್ತಾರೆ. देखो कोई भी चीज़ भरपूर आती है ना तो हलचल नहीं होती. ಬಾಬಾ ಇಲ್ಲೊಂದು ಉದಾಹರಣೆ ಕೊಡ್ತಾರೆ, ತಿಳ್ಕೊಳ್ಳಿ. ಯಾವುದೇ ವಸ್ತು ಭರ್ಪೂರ್ ಆಗಿತ್ತು ಅಂತಂದರೆ ಅದು ಗಲಾಟೆ ಮಾಡಲ್ಲ. ಅಗರ್ ಭರ್ಪೂರ್ ನೈ ಹೋತಿ ತೋ ಹಲ್ಚಲ್ ಹೋತಿ ಹೇ, ಹಿಲ್ತಿ ಹೇ. ಬಾಬಾ ಹೇಳ್ತಾರೆ ಅದು ತುಂಬಿರಲ್ಲ ಅಂದಾಗ ಅದು ಗಲಾಟೆ ಮಾಡ್ತದೆ, ಅಲ್ಗಾಡ್ತದೆ. ಅದಕ್ಕೆ ತುಂಬಿದ ಕೊಡತ್ತು ಬಾಬಾ ಹೇಳ್ತಾರೆ ಗಲಾಟೆ ಮಾಡಲ್ಲ ಅಂತ ಹೇಳ್ತಾರೆ ತಾನೇ. ಅರ್ಧಂಬರ್ಧ ಆಗಿದ್ದರೆ ಅದು ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತದೆ, ಅಲ್ಲಿ ಆವಾಜ್ ಹಾಕ್ಲಿಕ್ಕೆ ಶುರು ಆಗ್ತದೆ. कोई भी चीज़ को अगर पूरी रीति से भर नहीं दो तो हिलती है, तो यहाँ भी अगर सर्व खजानों से भरपूर नहीं है तो हलचल होती है. ಬಾಬಾ ಒಂದು ಮಾತು ಹೇಳ್ತಾರೆ, ಯಾವುದೇ ವಸ್ತು ಅಕಸ್ಮಾತ್ ನೀವು ಪೂರ್ಣ ರೂಪದಿಂದ ತುಂಬಿಸ್ಲಿಲ್ಲ ಅಂತಂದರೆ ಅದು ಅಲ್ಗಾಡ್ಲಿಕ್ಕೆ ಶುರು ಆಗ್ತದೆ, ತುಳುಕ್ಲಿಕ್ಕೆ ಶುರು ಆಗ್ತದೆ. ಇಲ್ಲಿಯೂ ಕೂಡ ಅಕಸ್ಮಾತ್ ನಾವು ಸರ್ವ ಖಜಾನೆಗಳಿಂದ ಭರ್ಪೂರ್ ಆಗದಿದ್ದರೆ ಇಲ್ಲೂ ಕೂಡ ಹಲ್ಚಲ್ ಆಗ್ತದೆ ಅಂತಾರೆ ಬಾಬಾ. ಸದಾ ಯ ನಶಾ ರಹೆ कि बाप के ಖಜಾನೆ ಮೇರಾ ಜನ್ಮ ಸಿದ್ಧ ಅಧಿಕಾರ है. ಅದಕ್ಕೋಸ್ಕರ ಬಾಬಾ ನಾವು ಮಕ್ಕಳಿಗೆ ಇಲ್ಲಿ ಹೇಳ್ತಾರೆ, ತಂದೆಯ ಖಜಾನೆ ನಮ್ಮ ಜನ್ಮಸಿದ್ಧ ಅಧಿಕಾರವಾಗಿದೆ. ಬಾಪ್ನೆ ದಿಯಾ ಅಪ್ನೆ ಲಿಯಾ ತೋ ಸಬ್ ಖಜಾನೆ ಕಿಸ್ಕೆ ಹುಯೆ. ಬಾಬಾ ಏನೋ ಖಜಾನೆ ಕೊಟ್ಟರು, ನಾವು ಪಡ್ಕೊಂಡ್ವಿ. ಹಾಗಾದರೆ ಎಲ್ಲ ಒಂದು ಖಜಾನೆ ಯಾರ್ದಾಯಿತು ಅಂತ ಕೇಳ್ತಾರೆ ಬಾಬಾ. ಆಪ್ಕೆ ಹೋ ಗಯೇನಾ ತೋ ಜಿಸ್ಕೆ ಪಾಸ್ ಖಜಾನೆ ಹೇ ವ ಕಿತ್ನಾ ನಶೆ ಮೇ ರಹತಾ ಹೇ. ಬಾಬಾ ಹೇಳ್ತಾರೆ ನಿಮ್ದಾಯಿತು ತಾನೆ. ಯಾರ ಹತ್ರ ಖಜಾನೆ ಇರ್ತದೆ ಅವ್ರಿಗೆ ಎಷ್ಟು ನಶೆ ಇರ್ತದಲ್ವಾ. जैसे छोटा सा राजा का लड़का राजकुमार होता है, पता भी नहीं होता है कि बाप के पास क्या क्या खजाना है, लेकिन नशा रहता है कि बाप के खजाने मेरे खजाने हैं और खजाने की खुशी में रहता है. ಇಲ್ಲಿ ಬಾಬಾ ಒಂದು ಉದಾಹರಣೆ ಕೊಡ್ತಾರೆ. ಒಂದು ಸಣ್ಣ ರಾಜನ ಮಗ ರಾಜ್ಕುಮಾರ ಇರ್ತಾನೆ. ಅವನಿಗೆ ಗೊತ್ತಿರೋದಿಲ್ಲ ಅಪ್ಪನ ಹತ್ರ ಎಷ್ಟೆಷ್ಟು ಆಸ್ತಿ ಇದೆ ಅಂತ ಅವನಿಗೇನು ಗೊತ್ತಿರಲ್ಲ. ಆದರೂ ಕೂಡ ಅಪ್ಪನ ಖಜಾನೆ ನನ್ನ ಖಜಾನೆ ಅಂದರೆ ಅಪ್ಪನ ಆಸ್ತಿ ನನ್ನ ಆಸ್ತಿ ಅಂದ್ಕೊಳ್ತಾನೆ. ಅಷ್ಟೇ ಅಲ್ಲ, ಆ ಖಜಾನೆ ನೋಡಿದಾಗ ಒಮ್ಮೆ ಅವನಿಗೆ ಖುಷಿನೂ ಕೂಡ ಆಗ್ತಾ ಇರ್ತದೆ. ಅಗರ್ ಖುಷಿ ಕಮ್ रहती है तो उसका कारण क्या होता है. ಬಾಬಾ ಹೇಳ್ತಾರೆ ಖುಷಿ ಕಡಿಮೆ ಇದೆ ಅಂದರೆ ಅದಕ್ಕೇನು ಕಾರಣ. ಬಾಪ್ನೇ तो ಖಜಾನೆ दिए हैं, सुना. ಬಾಬಾ ಅಂತೂ ಖಜಾನೆ ಕೊಟ್ಟರು ತಾನೆ, ಕೇಳಿದ್ರಾ. लेकिन एक है सुनने वाले, दूसरे है समाने वाले. जो समाने वाले हैं वह नशे में रहते हैं. ಬಾಬಾ ಹೇಳ್ತಿದ್ರೆ, ಆದರೆ ಒಬ್ಬರು ಕೇಳುವಂಥವ್ರು, ಕೇವಲ ಬಾಬಾ ಏನು ಜ್ಞಾನ ಹೇಳ್ತಾರೋ ಅದನ್ನು ಕೇಳುವಂಥವ್ರು. ಇನ್ನೊಂದು ಕೆಟಗರಿ ಇದೆ, ಅದನ್ನು ಅಳವಡಿಸ್ಕೊಳ್ಳುವಂಥವ್ರು, ಜೀವನದಲ್ಲಿ ಅಳವಡಿಸ್ಕೊಳ್ಳುವಂಥವ್ರು. ಯಾರು ಅಳವಡಿಸ್ಕೊಳ್ತಾರೋ ಅವರಿಗೆ ನಶೆ ಇರ್ತದೆ, ಅವರು ನಶೆಯಲ್ಲಿ ಇರ್ತಾರೆ. आज नए नए बच्चे भी आए हैं. बाप दादा आप लक्की बच्चों को आप सबके भाग्य की मुबारक दे रहे हैं. ಬಾಬಾ ಹೇಳ್ತಾರೆ ಇವತ್ತು ಹೊಸ ಹೊಸ ಮಕ್ಕಳು ಕೂಡ ಬಂದಿದ್ದೀರಾ. ಬಾಪ್ ದಾದಾ ತಾವು ಅದೃಷ್ಟಶಾಲಿ ಮಕ್ಕಳಿಗೆ ತಾವೆಲ್ಲರ ಭಾಗ್ಯಕ್ಕೂ ಕೂಡ ಬಾಬಾ ಶುಭಾಶಯಗಳನ್ನು ಕೊಡ್ತಿದ್ದಾರೆ. ಅಪ್ನೆ ಭಾಗ್ಯಕ್ಕೂ ಪಹಚಾನ ಹೇ. ಬಾಬಾ ಕೇಳ್ತಾರೆ ನಿಮ್ಮ ಭಾಗ್ಯವನ್ನು ಗುರುತಿಸ್ಕೊಂಡಿದ್ದೀರಾ. ಪರಮಾತ್ಮ ಪ್ಯಾರ್, ಅವಿನಾಶಿ ಪ್ಯಾರ್, जो सिर्फ एक जन्म नहीं चलता, अनेक जन्म सदा ही प्यार कायम रहता है. क्योंकि यह जो समय चल रहा है यह समय भी संगम युग, भाग्यवान युग है. ಬಾಬಾ ಹೇಳ್ತಾ ಇದ್ದಾರೆ ಇಲ್ಲಿ ಪರಮಾತ್ಮನ ಪ್ರೀತಿ, ಅವಿನಾಶಿಯಾಗಿರುವಂಥ ಪ್ರೀತಿ ಕೇವಲ ಒಂದು ಜನ್ಮ ಇದು ನಡೆಯಲ್ಲ, ಅನೇಕ ಜನ್ಮ ಸದಾ ಪರಮಾತ್ಮನ ಪ್ರೀತಿ ಕಾಯಮಾಗಿರ್ತದೆ. ಏಕೆಂದರೆ ಈಗೇನು ಸಮಯ ನಡೀತಾ ಇದೆ ಈ ಸಮಯನೂ ಕೂಡ ಸಂಗಮ ಯುಗದ ಭಾಗ್ಯವಂತ ಯುಗವಾಗಿದೆ. सत्युग को भी भाग्यवान कहते हैं, लेकिन वर्तमान संगम युग का समय उससे भी भाग्यवान है. ಬಾಬಾ ಹೇಳ್ತಾರೆ ಸತ್ಯುಗಕ್ಕೂ ಕೂಡ ನಾವು ಭಾಗ್ಯವಾನ್ ಅಂತ ಹೇಳ್ಬೋದು, ಆದರೆ ಅದಕ್ಕಿಂತಲೂ ಶ್ರೇಷ್ಠವಾದಂಥ ಸಂಗಮ ಯುಗ ಸಮಯ ಏನಿದೆ ಅದೆಲ್ಲಕ್ಕಿಂತಲೂ ಭಾಗ್ಯವಂತದ್ದಾಗಿದೆ. ಕ್ಯೂ ಯಾಕೆ ಅಂತ ಕೇಳ್ತಾರೆ ಬಾಬಾ. ಈ ಸಂಗಮ युग में ही बाप द्वारा अखंड भाग्य का वरदान वर्षा प्राप्त होता है. ಯಾಕೆ ಅಂದರೆ ಈ ಸಂಗಮ ಯುಗದಲ್ಲಿ ತಂದೆಯ ಮೂಲಕ ಅಖಂಡ ಭಾಗ್ಯದ ವರದಾನ ಆಸ್ತಿ ಪ್ರಾಪ್ತಿಯಾಗ್ತದೆ. तो ऐसे संगम युग में भाग्यवान समय में आप सभी अपना भाग्य लेने के लिए पहुंच गए हो. ಅಂದಮೇಲೆ ಬಾಬಾ ಹೇಳ್ತಿದ್ದಾರೆ ಇಂತಹ ಸಂಗಮ ಯುಗದಲ್ಲಿ ಭಾಗ್ಯವಂತರ ಸಮಯದಲ್ಲಿ ತಾವೆಲ್ಲರೂ ಕೂಡ ತಮ್ಮ ಭಾಗ್ಯವನ್ನು ಪಡ್ಕೊಳ್ಳೋದಕ್ಕೋಸ್ಕರ ಸ್ವಯಂ ಪರಮಾತ್ಮನ ಹತ್ರ ಬಂದಿದ್ದೀರಾ, ಬಂದು ತಲುಪಿದ್ದೀರಾ ಅಂತಾರೆ ಬಾಬಾ. बाप दादा बच्चों को बहुत एक सहज पुरुषार्थ की विधि सुनाते. ಬಾಪ್ ದಾದಾ ಎಲ್ಲ ಮಕ್ಕಳಿಗೂ
ಒಂದು ಭಾಳ ಸಹಜವಾದ ಪುರುಷಾರ್ಥದ ವಿಧಿ ಹೇಳ್ತೇನೆ ಅಂತಾರೆ ಬಾಬಾ. ಸಹಜ ಚಾತೆ ಹೋನ ನೋಡಿ, ಯಾರಿಗಾದ್ರೂ ಕಷ್ಟಪಡೋದು ಇಷ್ಟ ಆಗಲ್ಲ. ಸಹಜವಾದದ್ದು ಅಂತಂದರೆ ಬಯಸ್ತೀವಲ್ವ, ಸಹಜವಾದದ್ದು ಇರಬೇಕು, ಭಾಳ ಈಸಿಯಾಗಿ ನಮಗೆ ಮಾಡಲಿಕ್ಕಾಗಬೇಕು ಅಂತ. ಮುಷ್ಕಿಲ್ ತೋ ನೈ ಚಾತೆ ಹೋ ನ, ಇನ್ನು ಬಚ್ಚೋं को तो ಭಾಗ್ಯ ಕಿ ಸಹಜ ವಿಧಿ ಮಿಲ್ ಗೈ ಹೈ. ಬಾಬಾ ಹೇಳ್ತಾರೆ ಕಷ್ಟಪಡೋದು ಇಷ್ಟಪಡಲ್ಲ ಅಲ್ವ ನೀವು. ಈ ಮಕ್ಕಳಿಗಂತೂ ಅಂದರೆ ಹಳಬ್ರಿಗಂತೂ ಭಾಗ್ಯದ ಸಹಜ ವಿಧಿ ಸಿಕ್ಕಿದೆ. ಮಿಲಿ है ना सबसे सहज और कुछ भी नहीं करना, सिर्फ एक बात करना, एक बात तो कर सकते हो ना. ಬಾಬಾ ಹಳಬ್ರಿಗೆ ಕೇಳ್ತಾರೆ ಸಿಕ್ಕಿದೆಯಲ್ವಾ, ಎಲ್ಲಕ್ಕಿಂತ ಸಹಜ, ಇನ್ನೇನು ಮಾಡುವಂಥದ್ದಿಲ್ಲ, ಕೇವಲ ಒಂದು ಮಾತನ್ನು ಮಾಡುವಂಥದ್ದಾಗಿದೆ. ಒಂದು ಮಾತು ಮಾಡ್ತೀರಲ್ವ, ಹಾಂ ಕರೋ ಯಾ ನಾ ಕರೋ. ಶಿವಬಾಬಾ ಕೇಳ್ತಿದ್ದಾರೆ, ಒಂದು ಸಹಜವಾದ ಮಾತನ್ನು ನಾನು ಹೇಳ್ತೀನಿ, ಅದನ್ನು ಮಾಡ್ತೀರಾ ಅಂತ. ಹಾಂ ಆದರೂ ಅನ್ನಿ, ಇಲ್ಲ ಅಂತಾದರೂ ಅನ್ನಿ ಅಂತ. ಕಹೋ ಹಾಜಿ, ಹೇಳಿ, ಹಾಂ ಬಾಬಾ ನಾನು ಮಾಡ್ತೀನಿ ಅಂತ ಹೇಳಿ ಅಂತಾರೆ ಬಾಬಾ. ತೋ ಸಬ್ಸೆ ಸಹಜ ವಿಧಿ ಹೈ, ಅಮೃತ ವೇಲೆ ಸೆ ಲೇಕೆ ಸಬ್ಕೋ ಜೋ ಬಿ ಮಿಲೆ ಉಸ್ಸೆ ದುಆಯ್ ಲೋ ದುಆಯ್ ದೋ. ಬಾಬಾ ಹೇಳ್ತಾರೆ ಎಲ್ಲಕ್ಕಿಂತ ಸಹಜ ವಿಧಿಯಾಗಿದೆ. ಅಮೃತ ವೇಳೆಯಿಂದ ಹಿಡ್ಕೊಂಡು ಎಲ್ರಿಗೂ ಅಂದರೆ ಯಾರೆಲ್ಲ ನಿಮಗೆ ಸಿಗ್ತಾರೋ ಅವರಿಗೆ ಆಶೀರ್ವಾದ ಕೊಡಿ, ಆಶೀರ್ವಾದ ಪಡೆಯಿರಿ ಅಂತ. ಚಾಹೆ ಕ್ರೋಧಿ ಬಿ ಆವೆ ಲೇಕಿನ್ ಆಪ್ ಉಸ್ಕೋ ಬಿ ದುಆಯ್ ದೋ ಅವ್ರು ದುಆಯ್ ಲೋ. ಬಾಬಾ ಹೇಳ್ತಾರೆ ನಿಮ್ಮ ಎದುರುಗಡೆ ಸಿಟ್ಟು ಮಾಡೋರು ಕೂಡ ಬರಲಿ, ಆದರೆ ನೀವು ಮಾತ್ರ ಅವರಿಗೆ ಆಶೀರ್ವಾದ ಕೊಡಿ, ಆಶೀರ್ವಾದ ಪಡೆಯಿರಿ. ಕ್ಯೂಂಕಿ ದುಆಯೇ ತೀವ್ರ ಪುರುಷಾರ್ಥ ಕಾ ಬಹುತ್ ಸಹಜ ಮಂತ್ರ ಹೈ, ಯಂತ್ರ ಹೈ. ಬಾಬಾ ಹೇಳ್ತಾರೆ ಯಾಕೆಂದರೆ ಆಶೀರ್ವಾದ ತೀವ್ರ ಪುರುಷಾರ್ಥದ ಬಹಳ ಸಹಜವಾದ ಯಂತ್ರವಾಗಿದೆ ಅಂತ ಹೇಳ್ತಾರೆ ಬಾಬಾ. ಜೈಸೆ ಸೈನ್ಸ್ ಮೇ ರಾಕೆಟ್ ಹೈ ನಾ ತೋ ಕಿತ್ನಾ ಜಲ್ದಿ ಕಾರ್ಯ ಕರ್ ಲೇತಾ ಹೈ. ಹೇಗೆ ಬಾಬಾ ಹೇಳ್ತಾರೆ ವಿಜ್ಞಾನದಲ್ಲಿ ರಾಕೆಟ್ ಇದೆ ನೋಡಿ, ಎಷ್ಟು ಫಾಸ್ಟಾಗಿ ತನ್ನ ಕೆಲಸ ಮಾಡಿ ತೋರಿಸ್ತದೆ. ಐಸೆ ದುಆಯ್ ದೇನಾ ಅವ್ರ ದುಆಯ್ ಲೇನಾ, ಅದೇ ರೀತಿ ಆಶೀರ್ವಾದ ಪಡ್ಕೊಳ್ಳೋದು, ಆಶೀರ್ವಾದ ತೆಗೆದುಕೊಳ್ಳೋದು. ಯಬಿ ಏಕ್ ಬಹು ಸಹಜ ಸಾಧನೆ ಹೈ ಆಗೆ ಬಡ್ನೆ ಕಾ. ಬಾಬಾ ನಮಗೆ ಇಲ್ಲಿ ಹೇಳ್ತಿದ್ದಾರೆ ಎಲ್ಲಕ್ಕಿಂತ ಬಹಳ ಸಹಜವಾದ ಸಾಧನ ಮುಂದುವರಿಲಿಕ್ಕೆ. ಆಶೀರ್ವಾದ ಕೊಡಿ, ಆಶೀರ್ವಾದ ಪಡೆಯಿರಿ ಅಂತ. ಅಮೃತ ವೇಲೆ ಬಾಪ್ ಸೆ सहज याद से दुआएं लो और सारा दिन दुआएं दो और दुआएं लो. या कर सकते हो. ಬಾಬಾ ಹೇಳ್ತಾರೆ ಅಮೃತ ವೇಳೆಯಿಂದ ತಂದೆಯಿಂದ ನೀವು ಸಹಜವಾಗಿ ನೆನಪಿನಿಂದ ಆಶೀರ್ವಾದ ಪಡೆಯಿರಿ. ಇಡೀ ದಿನ ಆಶೀರ್ವಾದ ಬೇರೆಯವ್ರಿಗೆ ಕೊಡಿ, ಬೇರೆಯವರಿಂದ ಪಡ್ಕೊಳ್ಳಿ. ಅಂದರೆ ಅಮೃತ ವೇಳೆ ಸಾಕ್ಷಾತ್ ಪರಮಾತ್ಮ ಅಂದರೆ ಶಿವಬಾಬನಿಂದ ನೀವು ಆಶೀರ್ವಾದವನ್ನು ಪಡ್ಕೊಂಡು ನಂತರ ಅನೇಕ ಆತ್ಮಗಳಿಗೆ ಆಶೀರ್ವಾದವನ್ನು ಕೊಡೋದು, ನೀವು ಕೂಡ ಬೇರೆಯವರಿಂದ ಆಶೀರ್ವಾದಗಳನ್ನು ಪಡ್ಕೊಳ್ಳೋದು. ಬಾಬಾ ಹೇಳ್ತಾರೆ ಮಾಡಲಿಕ್ಕೆ ಸಾಧ್ಯನಾ? ಕರ್ ಸಕ್ತೆ ಹೋ ತೋ ಹಾತ್ ಉಟಾವೋ. ಬಾಬಾ ಹೇಳ್ತಾರೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಾದರೆ ಕೈ ಎತ್ತರಿ. ಕೋಯಿ ಬದ್ದುವಾ ದೇ ತೋ ಕ್ಯಾ ಕರೆಂಗೆ. ನಿಮಗೇನು ಬೇಡಾಗಿದ್ದನ್ನು ಕೊಡ್ತಾರೆ ಅಥವಾ ಶಾಪನೆ ಕೊಟ್ಟರು ಅಂತ ಇಟ್ಕೊಳ್ಳೋಣ, ಏನು ಮಾಡ್ತೀರಾ ಕೇಳ್ತಾರೆ ಬಾಬಾ. ಆಪ್ಕೋ ಬಾರ್ ಬಾರ್ ತಂಗ್ ಕರೆತು, ನಿಮ್ಗವರು ಬಾರಿ ಬಾರಿ ತೊಂದರೆ ಕೊಡ್ತಿದ್ದಾರೆ ಅಂತ ಇಟ್ಕೊಳ್ಳೋಣ. ಸೊ ಆವಾಗೇನು ಮಾಡ್ತೀರಾ? ದೇಖೋ ಆ ಪರಮಾತ್ಮಕ್ಕೆ ಬಚ್ಚೆ ದಾತಾಕ್ಕೆ ಬಚ್ಚೆ ದಾತಾ ಹೋನ. ಬಾಬಾ ಇಲ್ಲಿ ಹೇಳ್ತಿದ್ದಾರೆ ನೋಡಿ ಮಕ್ಕಳೇ, ತಾವು ಪರಮಾತ್ಮನ ಮಕ್ಕಳು. ಮಕ್ಕಳು ಅಂದಾಗ ನೀವು ದಾತನ ಮಕ್ಕಳು ಅಂದಾಗ ನೀವು ದಾತ ಅಲ್ವಾ? ಮಾಸ್ಟರ್ ದಾತಾ ತೋ ಹೋನ. ಮಾಸ್ಟರ್ ದಾತ ಅಂತೂ ಆಗಿದಿರ್ತಾನೆ. ತೋ ದಾತಾ ಕಾ ಕಾಮ್ ಕ್ಯಾ ಹೋತಾ ಹೇ? ಹಾಗಾದರೆ ದಾತನ ಕೆಲಸ ಏನಾಗಿರ್ತದೆ? ದೇನ, ಕೊಡೋದು. ತೋ ಸಬ್ಸೆ ಅಚ್ಚಿ ಚೀಸ್ ಹೇ ದುಆಯ್ ದೇನ. ಹಾಗಾದರೆ ಬಾಬಾ ಹೇಳ್ತಾರೆ ಎಲ್ಲಕ್ಕಿಂತ ಒಳ್ಳೆಯ ವಸ್ತು ಅಂದ್ರೇ ಕೊಡುವಂಥದ್ದು. ಕೈಸೆ ಬಿ ವ್ಯಕ್ತಿ ಹೋ ಲೇಕಿನ್ ಹೈ ತೋ ಆಪ್ಕಾ ಭಾಯಿ ಬೆಹನ್. ಬಾಬಾ ಹೇಳ್ತಾರೆ ಎಲ್ಲಕ್ಕಿಂತ ಸಹಜವಾದದ್ದು, ಎಲ್ಲಕ್ಕಿಂತ ಸರಳವಾದದ್ದು ಆಶೀರ್ವಾದ ಕೊಡುವಂಥದ್ದು. ಬಾಬಾ ಒಂದು ಮಾತು ಹೇಳ್ತಾರೆ, ಎಂಥದ್ದೇ ವ್ಯಕ್ತಿ ಇರಲಿ, ಯಾರೇ ಇರಲಿ, ಅವ್ರು ನಿಮ್ಮವರೇ ತಾನೆ, ನಿಮ್ಮ ಸೋದರ ನಿಮ್ಮ ಸೋದರಿಯರೇ ತಾನೆ. ಪರಮಾತ್ಮಕ್ಕೆ ಬಚ್ಚೆ ತೋ ಬಾಯಿ ಬೆಹನ್ ಹೋಗೈ. ಪರಮಾತ್ಮನ ಮಕ್ಕಳು ಅಂದಾಗ ಸೋದರ ಸೋದರಿಯರಾದ್ರಿ. ತೋ ಪರಮಾತ್ಮ ಕಾ ಬಚ್ಚಾ ಹೇ, ಮೇರಾ ಈಶ್ವರೀಯ ಭಾಯಿ ಹೇ, ಈಶ್ವರೀಯ ಬಹನ್ ಹೇ, ಉನ್ಕೋ ಕ್ಯಾ ದೇಂಗೆ. ಬಾಬಾ ಇಲ್ಲಿ ಹೇಳ್ತಾರೆ ಪರಮಾತ್ಮನ ಮಗುವಾಗಿದ್ದಾರೆ, ನನ್ನ ಈಶ್ವರೀಯ ಸೋದರ, ನನ್ನ ಈಶ್ವರೀಯ ಸೋದರಿಯಾಗಿದ್ದಾರೆ. ಹಾಗಾದರೆ ಅವ್ರಿಗೆ ಏನು ಕೊಡ್ತೀರಾ ಅಂತ ಬಾಬಾ ಕೇಳ್ತಾರೆ. ಬದ್ದುವಾದೇಂಗೆ ಕ್ಯಾ, ಅವ್ರಿಗೆ ಶಾಪ ಕೊಡ್ತೀರೇನು ಅಥವಾ ಬೇಡಾಗಿದ್ದು ಕೊಡ್ತೀರೇನು? ಬಾಪ್ ಕಬಿ ಬದ್ದುವಾ ದೇತಾ ಹೇ. ಬಾಬಾ ಕೇಳ್ತಾರೆ ಶಿವಬಾಬಾ ಎಂದಾದರೂ ಮಕ್ಕಳಿಗೆ ಶಾಪ ಕೊಟ್ಟಿದ್ದಾರಾ
ಅಥವಾ ಏನಾದರೂ ಬೇಡಾಗಿದ್ದು ಕೊಟ್ಟಿದ್ದಾರಾ? ದೇಗ ದೇತಾ ಹೇ ಕೊಟ್ಟಿದ್ದಾರಾ? ಕೊಡ್ತಾರಾ? ಹಾಂ ಯಾ ನಾ? ಹಾಂ ಯಾ ನಾ ಕರೋ. ಬಾಬಾ ಹೇಳ್ತಾರೆ ಕೊಟ್ಟಿದ್ದಾರೋ ಇಲ್ವೋ? ಕೊಟ್ಟಿದ್ದಾರೆ ಅಂದರೆ ಹೌದು ಅಂತ ಹೇಳಿ, ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ರಿ. ಹಾಂ ಯಾ ನಾ ಬೋಲೋನಾ ಅಂತಾರೆ ಬಾಬಾ. ಹಾಂ ಅಥವಾ ಇಲ್ಲ ಅಂತಾದರೂ ಹೇಳಿ. ಬಹುತ್ ಖುಷಿ रहेंगे. ಕ್ಯೂ? ಭಾಳ ಖುಷಿ ಇರ್ತೀರ. ಯಾಕೆ? अगर बद्दुआ वाले को भी आप दुआ देंगे, वह दे न दे लेकिन आप दुआ लेंगे तो दुख क्यों होगा? ಬಾಬಾ ಹೇಳ್ತಿದ್ದಾರೆ ಏನಂತ, ನೀವು ಎಲ್ರಿಗೂ ಆಶೀರ್ವಾದವನ್ನೇ ಕೊಡ್ತೀರ. ಅವ್ರು ಕೊಡ್ತಾರೋ ಬಿಡ್ತಾರೋ ಮುಂದಿಂದು, ಬಟ್ ನೀವೇನು ಆಶೀರ್ವಾದ ಕೊಡ್ತೀರೋ ಬಾಬಾ ಹೇಳ್ತಿದ್ದಾರೆ ಅವರಿಂದ ನೀವು ಆಶೀರ್ವಾದನೇ ತಗೊಳ್ತೀರಾ, ದುಃಖ ಆಗತ್ತೇನು ಅಂತ ಕೇಳ್ತಾರೆ ಬಾಬಾ. ಬಾಪ್ತದ ಆಪಾಯೇ ಏ ಬಚ್ಚೋಂಕು ಏಕ್ ವರದಾನ ದೇತಾ ಹೇ. ಬಾಪ್ತದ ನಾವು ಬಂದಿರುವ ಎಲ್ಲ ಮಕ್ಕಳಿಗೂ ಒಂದು ವರದಾನ ಕೊಡ್ತಾರೆ. ವರದಾನ ಯಾದ್ ರखेंगे तो ಸದಾ ಖುಷ್ रहेंगे. ಬಾಬಾ ಕೊಟ್ಟಿರುವಂಥ ವರದಾನ ನೆನ್ಪಿಟ್ಕೊಂಡಿದ್ದೆ ಆದರೆ ನಾವು ಮಕ್ಕಳು ಸದಾ ಖುಷಿ ಇರ್ತೇವೆ. ವರದಾನ ಸುನೆಂಗೆ ಬಾಬಾ ಕೇಳ್ತಾರೆ. ಆ ವರದಾನ ಹೇಳ ಕೇಳ್ತೀರಾ? ತಯಾರಿದ್ದೀರಾ ಕೇಳಲಿಕ್ಕೆ? ಬಾಬಾ ಹೇಳ್ತಾರೆ वरदान है अगर आपको कोई दुख दे तो भी आप दुख लेना नहीं, वह दे लेकिन आप नहीं लेना. ನಾವು ಮಕ್ಕಳಿಗೆ ಬಾಬಾ ಎಷ್ಟು ಪ್ರೀತಿ ಮಾಡ್ತಾರೆ ಅಂದರೆ ಬಾಬಾ ಇವತ್ತು ಹೇಳ್ತಾರೆ ನಾನು ವರದಾನ ಕೊಡ್ತೀನಿ ಮಕ್ಕಳಿಗೆ, ಯಾರೇ ನಿಮಗೆ ದುಃಖನೇ ಕೊಡ್ಬೋದು, ನೋವೇ ಕೊಡ್ಬೋದು, ಆದರೆ ನೀವು ದುಃಖ ತಗೊಳ್ಳಿಕ್ಕೆ ಹೋಗಬೇಡಿ. ಅವ್ರು ಕೊಡಲಿ ಬೇಕಾದರೆ, ಆದರೆ ನೀವೇನು ಮಾಡಿ ಅದನ್ನು ತಗೊಳ್ಳಿಕ್ಕೆ ಹೋಗಬೇಡಿ ಅಂತಾರೆ ಬಾಬಾ. ಕ್ಯೂಂಕಿ ದೇನೆ ವಾಲೆನೇ ದೇ ದಿಯಾ ಲೇಕಿನ್ ಲೇನೆ ವಾಲೆ ತೋ ಆಪ್ ಹೋನಾ. ಬಾಬಾ ಇಲ್ಲೊಂದು ಮಾತು ಹೇಳ್ತಾರೆ, ಕೊಡೋರೇನೋ ಕೊಟ್ಬಿಟ್ರು, ತಗೊಳ್ಳೋರು ನೀವೇ ತಾನೇ. ದೇನೆ ವಾಲ ಲೇನೆ ವಾಲ ನೈ ಹೈ. ಕೊಡೋರೆಂದಿಗೂ ತಗೊಳ್ಳೋರಾಗಿರೋದಿಲ್ಲ. ಅಗರ್ ವ ಬುರಿ ಚೀಸ್ ದೇತಾ ಹೇ, ದುಃಖ ದೇತಾ ಹೇ, ಅಶಾಂತಿ ದೇತಾ ಹೇ ತೋ ಬುರಿ ಚೀಸ್ ಹೈನಾ. ಬಾಬಾ ಹೇಳ್ತಿದ್ದಾರೆ ಅಕಸ್ಮಾತ್ ಅವ್ರು ಕೆಟ್ಟದ್ದೇ ಕೊಟ್ಟರು, ನಿಮಗೆ ದುಃಖನೇ ಕೊಟ್ಟರು ಅಂತ ಇಟ್ಕೋಣ, ಅಶಾಂತಿನೇ ಕೊಟ್ಟರು, ಅದು ಕೆಟ್ಟದ್ದು ತಾನೇ. ಆಪ್ಕೋ ದುಃಖ ಪಸಂದ್ ಹೇ. ಬಾಬಾ ಕೇಳ್ತಾರೆ ನಿಮಗೆ ದುಃಖ ಇಷ್ಟ ಆಗ್ತದ? ನಹಿ ಪಸಂದ್ ಹೈನಾ ತೋ ಬುರಿ ಚೀಸ್ ಹೋಗೈನಾ. ನಿಮಗೆ ಇಷ್ಟ ಆಗಲ್ಲ ಅಲ್ವಾ, ಅದು ಕೆಟ್ಟ ವಸ್ತು ಆಯಿತು ತಾನೇ. ತೋ ಬುರಿ ಚೀಸ್ ಲೀ ಜಾತಿ ಹೇ ಕ್ಯಾ. ಕೆಟ್ಟ ವಸ್ತು ಎಂದಾದರೂ ಸ್ವೀಕಾರ ಮಾಡ್ತೀರಾ ಕೇಳ್ತಾರೆ ಬಾಬಾ. ಕೊಯ್ ಆಪ್ಕೋ ಬುರಿ ಚೀಸ್ ದೇವೆ ತೋ ಆಪ್ ಲೇಂಗೆ ನಹಿ ಲೇಂಗೆನಾ. ಬಾಬಾ ಹೇಳ್ತಾರೆ ಯಾರೋ ಬಂದು ನಿಮಗೆ ಕೆಟ್ಟ ವಸ್ತು ಒಂದು ಕೊಟ್ಟರು ಅಂತ ಇಟ್ಕೊಳ್ಳೋಣ, ಅದು ಗೊತ್ತಾಯಿತು ನಮಗೆ ಅದು ಕೆಟ್ಟದ್ದು ಅಂತ, ನೀವು ತಗೊಳ್ತೀರಾ? ಬಾಬಾ ಕೇಳ್ತಾರೆ ತಗೊಳ್ಳಲ್ಲಲ್ವಾ. ತೋ ಲೇತೆ ಕ್ಯೂ ಹೋ? ಲೇತೆ ತೋ ಲೇತೆ ಹೋ ನಾ. ಬಾಬಾ ಹೇಳ್ತಾರೆ ನೀವು ಯಾಕೆ ತಗೊಳ್ತೀರಾ ಅದನ್ನು? ಆ್ಯಕ್ಚುಲಿ ನೀವು ತಗೊಳ್ಬಾರ್ದಾಗಿತ್ತು, ತಗೊಳ್ತೀರಾ. ಅಗರ್ ದುಃಖ ಲೇತೆ ಹೋ ತೋ ದುಃಖಿ ಕೌನ್ ಹೋತಾ ಹೇ. ನೀವು ಅವ್ರು ದುಃಖ ಕೊಟ್ಟರು ಅಂತ ದುಃಖ ಸ್ವೀಕಾರ ಮಾಡಿದ್ರಿ ಅಂದಮೇಲೆ ದುಃಖಿ ಆಗೋರು ಯಾರಿಲ್ಲಿ ಕೇಳ್ತಾರೆ ಬಾಬಾ. ಆಪ್ ಹೋತೆ ಹೋ ಯಾ ವೋ ಹೋತಾ ಹೇ. ನೀವು ತಗೊಂಡ್ಮೇಲೆ ದುಃಖಿ ನೀವು ಆಗ್ತಿರೋ ಅವ್ರು ಆಗ್ತಾರೋ? ಲೇನೆ ವಾಲ ಜಾದಾ ದುಃಖಿ ಹೋತಾ ಹೇ. ದುಃಖ ಕೊಟ್ಟವ್ರು ಹೋಗ್ಬಿಟ್ರು, ನೀವು ಅದನ್ನು ಸ್ವೀಕಾರ ಮಾಡಿದ್ರ. ಸ್ವೀಕಾರ ಮಾಡಿದ ಮೇಲೆ ಪಡ್ಕೊಂಡವ್ರು ದುಃಖಿ ಆದರೂ ತಾನೆ, ಅದನ್ನು ತೊಗೊಂಡವ್ರು ದುಃಖಿ ಆದರೂ ತಾನೆ. ಅಗರ್ ಅಭಿ ಸೆ ದುಃಖ ಲೇಂಗೆ ನಹಿ ತೋ ಆದಾ ದುಃಖ ತೋ ಆಪ್ಕಾ ದೂರ ಹೋಗೇ. ಅದಕ್ಕೆ ಬಾಬಾ ನಮಗಿಲ್ಲಿ ವರದಾನ ಕೊಡ್ತಾರೆ, ಈಗಿಂದಲೇ ನೀವು ಆ ದುಃಖವನ್ನು ಸ್ವೀಕಾರ ಮಾಡಲಿಲ್ಲ, ಎದುರಿಗಿನವ್ರು ನಮಗೆ ದುಃಖ ಕೊಟ್ಟರು ನಾವು ಅದನ್ನು ತಗೊಳ್ಳಿಲ್ಲ ಅಂತಂದರೆ ಬಾಬಾ ಹೇಳ್ತಾರೆ ನಿಮ್ಮ ದುಃಖ ಅರ್ಧ ದೂರ ಆಯಿತು ಅಂತ. ಲೇಂಗೆ ನಹಿನ ತಗೊಳ್ಳೋದೇ ಇಲ್ಲ ಅಲ್ವಾ. ಅವ್ರು ಆಪ್ ದುಃಖಕ್ಕೆ ಬಜಾಯ್ ಉಸ್ಕೋ ಸುಖ ದೇಂಗೆ ತೋ ದುವಾಯಿ ಮಿಲೇಗಿನ. ಬಾಬಾ ಹೇಳ್ತಾರೆ ಅವ್ರು ದುಃಖ ಕೊಟ್ಟರು, ಆ ದುಃಖದ ಬದಲಿಗೆ ನೀವು ಅವ್ರಿಗೆ ಸುಖನೇ ಕೊಟ್ರಿ ಅಂದಾಗ ಬಾಬಾ ಹೇಳ್ತಾರೆ ಸುಖ ಅಂತೂ ಆಶೀರ್ವಾದ ಅಂತೂ ಸಿಗೋದೇ ಅಲ್ವಾ, ಸಿಗುತ್ತೆ ತಾನೆ. ತೋ ಸುಖಿ ಭೀ रहेंगे और दुआओं का ಖಜಾನಾ ಭೀ ಭರ್ಪೂರ್ ಹೋತಾ ಜಾಯ್. ಬಾಬಾ ಹೇಳ್ತಾರೆ ಸುಖಿಯಾಗಿಯೂ ಇರ್ತೀರಾ, ಆಶೀರ್ವಾದದ ಖಜಾನೆನೂ ಕೂಡ ಬಾಬಾ ಹೇಳ್ತಾರೆ ಭರ್ಪೂರ್ ಆಗ್ತಾ ಹೋಗ್ತದೆ. ಹರ್ ಆತ್ಮ ಸೆ ಕೈಸಿ ಭೀ ಹೋ ಆಪ್ ದುಆಯ್ ಲೋ. ಬಾಬಾ ಹೇಳ್ತಿದ್ದಾರೆ ಪ್ರತಿಯೊಂದು ಆತ್ಮದಿಂದ ಅವ್ರು ಹೇಗೇ ಇರಲಿ ಅವರಿಂದ ಆಶೀರ್ವಾದನೇ ತಗೊಳ್ಳಿ ಅಂತಾರೆ ಬಾಬಾ. ಅವ್ರು ಕೆಟ್ಟದ್ದು ಹೇಳಿದ್ರೂ ಕೂಡ ಅದನ್ನು ನೀವು ಆಶೀರ್ವಾದದ ರೂಪದಲ್ಲಿ ಅದನ್ನು ಸ್ವೀಕಾರ ಮಾಡಿ. ಶುಭ ಭಾವನಾ ಶುಭ ಕಾಮನಾ ರಕ್ಕೋ. ಅವ್ರ ಪ್ರತಿ ಬಾಬಾ ಹೇಳ್ತಾರೆ ಶುಭ ಭಾವನೆ ಶುಭ ಕಾಮನೆ ಇಟ್ಕೊಳ್ಳಿ. ಕಭಿ ಕಭಿ ಕ್ಯಾ ಹೋತಾ ಹೇ, कोई ऐसा काम करता है ना तो कोशिश करते हैं ಶಿಕ್ಷಾ ದೇನೆಗೆ. ಒಂದೊಂದು ಸಲ ಏನಾಗ್ತದೆ, ಕೆಲವರು ಎಂತೆಂಥ ಕೆಲಸ ಮಾಡ್ತಾ ಇರ್ತಾರೆ, ಕೆಲವೊಮ್ಮೆ ಶಿಕ್ಷಣ ಕೊಡಬೇಕಾಗ್ತದೆ ಅಂಥವರಿಗೆ.
इसको ठीक कर दूं शिक्षा देते हो ಅವ್ರನ್ನ ಸರಿ ಮಾಡಬೇಕು ಅಂತ ಏನು ಮಾಡ್ತೀರಾ ಶಿಕ್ಷಣ ಕೊಡ್ತೀರಾ शिक्षा दो लेकिन शिक्षा देने की सर्वोत्तम विधि है कि क्षमा का रूप बन के शिक्षा दो ಬಾಬಾ ಹೇಳ್ತಾರೆ ಶಿಕ್ಷಣ ಕೊಡಿ ಆದರೆ ಶಿಕ್ಷಣ ಕೊಡೋದರ ಸರ್ವೋತ್ತಮ ವಿಧಿ ಏನು ಅಂತಂದರೆ ಕ್ಷಮಾರೂಪದವರಾಗಿ ಅಂದರೆ ಕ್ಷಮಿಸಿ ಅವ್ರಿಗೇನು ಮಾಡಿ ಶಿಕ್ಷಣ ಕೊಡಿ ಸಿರ್ಫ್ ಶಿಕ್ಷಾ ನೈ ದೋ रहम क्षमा भी करो और ಶಿಕ್ಷಾ भी दो ಬಾಬಾ ಹೇಳ್ತಾರೆ ಕೇವಲ ಅವರಿಗೆ ಶಿಕ್ಷಣ ಕೊಡಬೇಡಿ ಅಂದರೆ ಕೇವಲ ಅವರಿಗೆ ಹೇಳಬೇಡಿ ಬಾಬಾ ಹೇಳ್ತಾರೆ ಕೇವಲ ಅವರಿಗೆ ಶಿಕ್ಷಣ ಕೊಡೋದಷ್ಟೇ ಅಲ್ಲ ದಯೆ ಕ್ಷಮೆನೂ ತೋರಿಸಿ ಮತ್ತು ಶಿಕ್ಷಣನೂ ಕೊಡಿ ದೋ ಶಬ್ದ ಯಾದ್ ರಖೋ ಶಿಕ್ಷಾ ಅವ್ರ ಕ್ಷಮ ರಹಮ್ ಬಾಬಾ ಹೇಳ್ತಾರೆ ಎರಡು ಶಬ್ದ ನೆನ್ಪಿಟ್ಕೊಳ್ಳಿ ಶಿಕ್ಷಣ ಮತ್ತು ಕ್ಷಮೆ ದಯೆ ಅಗರ್ रहम दिल बन के उनको शिक्षा देंगे तो आपकी शिक्षा काम करेंगे ಬಾಬಾ ಹೇಳ್ತಾರೆ ದಯಾ ಹೃದಯಿಯಾಗಿ ನೀವೇನಾದರೂ ಶಿಕ್ಷಣ ಕೊಟ್ಟರೆ ಆ ಶಿಕ್ಷಣ ಕೆಲಸ ಮಾಡ್ತದೆ ಅಗರ್ रहम दिल बन के नहीं देंगे तो शिक्षा एक कान से सुनेंगे दूसरे कान से निकाल देंगे ಬಾಬಾ ಒಂದು ಮಾತು ಹೇಳ್ತಾರೆ ಅಕಸ್ಮಾತ್ ನೀವು ದಯಾ ಹೃದಯಿಗಳಾಗಿ ಏನಾದರೂ ಶಿಕ್ಷಣ ಕೊಡದಿದ್ದರೆ ಅವ್ರು ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಟ್ಬಿಡ್ತಾರೆ ಶಿಕ್ಷಾ ಧಾರಣಾ ನೈ ಹೋಗಿ ಐಸೆ ಹೇನ ಶಿಕ್ಷಣ ಅವರಿಗೆ ಧಾರಣೆ ಆಗೋದೇ ಇಲ್ಲ ಹೀಗಾಗತ್ತಲ್ವ ಅನುಭವ ಹೇನ ಅನುಭವ ಇದೆಯಲ್ವ आप भी किसका शिक्षा तो नहीं बन जाते आप भी किसका शिक्षक तो नहीं बन जाते शिक्षक बनना जल्दी आता है ಬಾಬಾ ಹೇಳ್ತಾರೆ ತಾವು ಕೂಡ ಯಾರಿಗೂ ಶಿಕ್ಷಕರಾಗೋದಿಲ್ಲ ಅಲ್ವಾ ಶಿಕ್ಷಕರು ಬೇಗ ಆಗಿಬಿಡ್ತೀರಾ ಲೇಕಿನ್ ಕ್ಷಮಾ ಕರ್ನ ದೋನೋ ಸಾಥ್ ಸಾಥ್ ಚಾಯ್ ಶಿಕ್ಷಣ ಕೊಡೋದ್ರ ಜೊತೆಗೆ ಕ್ಷಮೆನೂ ಕೂಡ ಮಾಡಿ ಎರಡೂ ಒಟ್ಟೊಟ್ಟಿಗೆ ಇರಲಿ ಅಂತಾರೆ ಬಾಬಾ ಅಭಿಸೇ रहम करने की विधि है ಶುಭ ಭಾವನಾ ಶುಭ ಕಾಮನಾ ಈಗಿಂದಲೇ ದಯೆ ತೋರಿಸಿ ಅಂತಾರೆ ಬಾಬಾ ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ ದಯೆ ತೋರಿಸುವ ವಿಧಿ ಆಗಿದೆ ಶುಭ ಭಾವನೆ ಶುಭ ಕಾಮನೆ ಇಟ್ಕೊಳ್ಳುವಂಥದ್ದು जैसे कहते हैं ना सच्चा प्यार पत्थर को भी पानी कर देता है ಹಾಗೆಯೇ ಲೋಕರೂಢಿಯಾಗಿ ಒಂದು ಮಾತು ಹೇಳ್ತಾರೆ ಎಲ್ಲಿ ಸತ್ಯ ಪ್ರೀತಿ ಇರ್ತದೆ ಅಲ್ಲಿ ಕಲ್ಲು ಕೂಡ ನೀರಾಗಿಬಿಡ್ತದೆ ಕಲ್ಲನ್ನು ಕರಗಿಸ್ಬೋದು ಅಂತ ऐसे ही क्षमा स्वरूप से शिक्षा देने से आपका कार्य जो चाहते हो यह नहीं करे यह नहीं हो यह प्रत्यक्ष दिखाई देगा ಅದೇ ರೀತಿ ನೀವು ಕ್ಷಮಾ ಸ್ವರೂಪದಿಂದ ಶಿಕ್ಷಣ ಕೊಟ್ಟಿದ್ದೇ ಆದರೆ ನಿಮ್ಮ ಕಾರ್ಯ ನೀವೇನು ಬಯಸ್ತೀರಾ ಅವ್ರು ಇದು ಮಾಡಬಾರ್ದಾಗಿತ್ತು ಅವ್ರು ಹೀಗೆ ಮಾಡಬಾರ್ದಾಗಿತ್ತು ಅನ್ನುವಂಥದ್ದು ಅದು ಪ್ರತ್ಯಕ್ಷವಾಗಿ ಕಾಣ್ತದೆ ಅಂದರೆ ಅವರು ಆ ರೂಪದಲ್ಲಿ ಮಾಡೋದಿಲ್ಲ ನಿಮ್ಮ ಶಿಕ್ಷಣ ಅವರು ಏನು ಮಾಡ್ತಾರೆ ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಡ್ತಾರೆ ಅಂತ आपके रहम दिल बन शिक्षा देने का प्रभाव उसकी कठोर दिल भी परिवर्तन हो जाएगी ಬಾಬಾ ಹೇಳ್ತಾರೆ ನಿಮ್ಮ ದಯಾ ಹೃದಯ ರೂಪಿ ಶಿಕ್ಷಣ ನೀವು ಆ ರೂಪದಲ್ಲಿ ಶಿಕ್ಷಣ ಕೊಟ್ಟಿದ್ದೇ ಆದರೆ ಅದರ ಪ್ರಭಾವ ಅವರ ಕಠೋರ ಹೃದಯವನ್ನು ಕೂಡ ಪರಿವರ್ತನೆ ಮಾಡಿಬಿಡ್ತದೆ तो क्या वरदान मिला ಹಾಗಾದರೆ ಬಾಬಾ ಕೇಳ್ತಾರೆ ಏನು ವರದಾನ ಸಿಕ್ತು ನಿಮಗೆ ನ ದುಃಖ ದೇನ ನ ದುಃಖ ಲೇನ ನೀವು ದುಃಖ ಕೊಡಲಿಕ್ಕೂ ಹೋಗಬೇಡಿ ಇನ್ನೊಬ್ಬರಿಂದ ದುಃಖ ಪಡ್ಕೊಳ್ಳಿಕ್ಕೂ ಹೋಗಬೇಡಿ ಪಸಂದ್ ಹೈ ಬಾಬಾ ಕೇಳ್ತಾರೆ ಒಪ್ಪಿಗೆನಾ ಪಸಂದ್ ಹೈ ತೋ ಅಭಿ ಲೇನಾ ನಹಿ ಇಷ್ಟ ಆಯಿತು ಸರಿನಾ ನಾ ಹೇಳಿದ್ದು ಸರಿ ಇದೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಈಗಿಂದ ದುಃಖ ತಗೊಳ್ಬೇಡಿ ಯಾರಿಂದಲೂ ಗಲ್ತಿ ನಹಿ ಕರ್ನಾ ಜಬ್ ಬಾಪ್ ದುಃಖ ನಹಿ ದೇತಾ ತೋ ಫಾಲೋ ಫಾದರ್ ತೋ ಕರ್ನಾ ಹೇನಾ ತಪ್ಪು ಮಾಡಬೇಡಿ ಮಕ್ಕಳೇ ಅಂತಾರೆ ಬಾಬಾ ಯಾವಾಗ ತಂದೆ ದುಃಖ ಕೊಡೋದಿಲ್ಲ ಯಾರಿಗೂ ಅಂದಮೇಲೆ ತಂದೆಯನ್ನು ಅನುಕರಣೆ ಮಾಡಲಿಕ್ಕೆ ಬರ್ತದಲ್ವ ಕರೇ ಹೇ ಮಾಡ್ತಿದ್ದೀರಾ ಕಭಿ ಕಭಿ ತೋಡಾ ಡಾಂಟ್ ದೇತೆ ಹೋ ಡಾಂಟ್ನಾ ನಹಿ ರಹಮ್ ಕರ್ ಒಂದೊಂದು ಸಲ ಬಾಬಾ ಹೇಳ್ತಿದ್ದಾರೆ ಬೈದು ಬಿಡ್ತೀರಾ ಬೈಬೇಡಿ ಅಂತಾರೆ ಬಾಬಾ ದಯೆ ತೋರಿಸಿ ರಹಮ್ಗೆ ಸಾಥ್ ಶಿಕ್ಷಾದು ದಯೆಯ ಜೊತೆಗೆ ಶಿಕ್ಷಣ ಕೊಡಿ बार बार किसको डांटने से और ही आत्मा जो है ना वह दुश्मन बन जाती है ಬಾರಿ ಬಾರಿ ಬೈಯೋದ್ರಿಂದ ಆತ್ಮಗಳೇನಿದಾವಲ್ಲ ಬಾಬಾ ಹೇಳ್ತಿದ್ದಾರೆ ಅವರು ಇನ್ನೂ ಶತ್ರುಗಳಾಗ್ಬಿಡ್ತಾರೆ ಗುಣ ಜಾತಿ है ನಿಮ್ಮ ಬಗ್ಗೆ ಅವ್ರಿಗೆ ತಿರಸ್ಕಾರ ಬಂದುಬಿಡ್ತದೆ परमात्मा बच्चे हो ना तो जैसे बाप पतित को भी पावन बनाने वाला है तो आप दुखी को सुख नहीं दे सकते हो ಬಾಬಾ ಹೇಳ್ತಾರೆ ಪರಮಾತ್ಮನ ಮಕ್ಕಳಲ್ವ ಯಾವ ರೀತಿ ತಂದೆ ಪತಿತ ಪಾವನ ಶುಭಾವ ಮಕ್ಕಳನ್ನು ಪತಿತ ಇದ್ದವರನ್ನು ಪಾವನ ಮಾಡುವಂಥವರಾಗಿದ್ದಾರೆ ಅಂದಮೇಲೆ ನೀವು ದುಃಖಿಗಳನ್ನು ಸುಖಿ ಮಾಡೋಕ್ಕೆ ಸಾಧ್ಯ ಇಲ್ವಾ ಅಭಿ ಜಾಕರ್ ಟ್ರಯಲ್ ಕರಂಗೆನಾ ಇನ್ನು ಹೋದ್ಮೇಲೆ ಬಾಬಾ ಹೇಳ್ತಾರೆ ಅದನ್ನು ಸ್ವಲ್ಪ ಟ್ರಯಲ್ ಮಾಡಿ ನೋಡಿ ಮಾಡೋಕ್ಕೆ ಬರುತ್ತಲ್ವ
तो पहले चैरिटी बिगिन्स एट होम। परिवार में अगर कोई दुख देवे तो भी दुख लेना नहीं। ಬಾಬಾ ಹೇಳ್ತಾರೆ ಅದಕ್ಕೆ ಫಸ್ಟು ನಿಮ್ಮ ಮನೆಯಲ್ಲಿ ಇದನ್ನು ಪ್ರಯೋಗ ಮಾಡಿ. ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತಾರಲ್ವ. ಯಾರಾದರೂ ನಿಮಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬದವರು ನಿಮ್ಮ ಪರಿವಾರದವರು ಏನಾದರೂ ದುಃಖ ಕೊಟ್ಟರೆ ಬಾಬಾ ಹೇಳ್ತಿದ್ದಾರೆ ನೀವು ದುಃಖ ತಗೊಳ್ಳಿಕ್ಕೆ ಹೋಗಬೇಡಿ. ದುಆಯ್ ದೇನಾ ರಹಮ್ ದಿಲ್ ಬನ್ನ ಪಹಲೆ ಗರ್ ವಾಲೋಂಕೋ ಕರು. ಬಾಬಾ ಹೇಳ್ತಾರೆ ಏನಂತ, ಆಶೀರ್ವಾದ ಕೊಡಿ, ದಯಾಹೃದಯಿ ಆಗಬೇಕು, ಫಸ್ಟು ಮನೆಯಲ್ಲಿದ್ದವ್ರ ಮೇಲೆ ಈ ಪ್ರಯೋಗ ಮಾಡಿ ಅಂತಾರೆ ಬಾಬಾ. आपके घर का प्रभाव मोहल्ले में पड़ेगा, मोहल्ले का प्रभाव देश में पड़ेगा, देश का प्रभाव विश्व में पड़ेगा. ಶಿಬಾಬಾ ಇಲ್ಲೇನು ಹೇಳ್ತಾರೆ ನೋಡ್ರಿ, ನಿಮ್ಮ ಮನೆಯ ಪ್ರಭಾವ ನಿಮ್ಮ ಏರಿಯಾದಲ್ಲೆಲ್ಲ ಹರಡುತ್ತದೆ, ಏರಿಯಾದ ಪ್ರಭಾವ ದೇಶದಲ್ಲಿ ಹರಡುತ್ತದೆ, ದೇಶದ ಪ್ರಭಾವ ಇಡೀ ಜಗತ್ತಿನ ಮೇಲೆ ಹರಡ್ತದೆ. ಸಹಜ ಏನಾ ಕೇಳ್ತಾರೆ ಬಾಬಾ, ಸಹಜ ಐತಲ್ವ. अपने परिवार में शुरू करो, क्योंकि देखो एक भी अगर क्रोध करता है तो घर का वातावरण क्या हो जाता है. ಬಾಬಾ ಹೇಳ್ತಾರೆ ನಿಮ್ಮ ಮನೆಯಲ್ಲಿ ಇದನ್ನು ಪ್ರಯೋಗ ಮಾಡಿ ನೋಡಿ, ನಿಮ್ಮ ಪರಿವಾರದಲ್ಲಿ ಇದನ್ನು ಶುರು ಮಾಡಿ. ಏಕೆಂದರೆ ನೋಡಿ, ಮನೇಲಿ ಒಬ್ಬರು ಯಾರಾದ್ರೂ ಸಿಟ್ಟಿಗೆದ್ದರೆ ಕ್ರೋಧ ಮಾಡಿದರೆ ಆ ಮನೆಯ ವಾತಾವರಣ ಏನಾಗ್ತದೆ ಅಂತಾರೆ ಬಾಬಾ. ಗರ್ ಲಗ್ತಾ ಹೇ ಯಾ ಯುದ್ಧ ಕಾ ಮೈದಾನ್ ಲಗ್ತಾ ಹೇ. ಯಾರಾದರೂ ಆ ಮನೆಯಲ್ಲಿದ್ದವ್ರು ಸಿಟ್ಟು ಮಾಡಿದರೆ ಅದು ಮನೆ ಅನಿಸುತ್ತೋ ಅಥವಾ ಯುದ್ಧದ ಮೈದಾನ ಅನಿಸುತ್ತೋ. ಉಸ್ ಸಮಯ ಅಚ್ಚಾ ಲಗ್ತಾ ಹೇ ನಹಿ ಲಗ್ತಾ ಹೇನಾ. ಬಾಬಾ ಹೇಳ್ತಾರೆ ಆ ಸಮಯದಲ್ಲಿ ಯಾರಾದರೂ ಸಿಟ್ಟು ಮಾಡಿದಾಗ ನಿಮ್ಗೆ ಇಷ್ಟ ಆಗುತ್ತಾ? ಇಷ್ಟ ಆಗಲ್ಲ ಅಲ್ವಾ. आप लोगों के लिए भी हैं. आज VIPs के साथ मधुबन वाले समर्पित भाई बहनें भी सामने बैठे हैं. अपने अपने साथियों से अपने अपने कार्यकर्ताओं से दुख न दुख लेना न दुख देना. आप लोगों के लिए भी हैं. आज VIP के साथ मधुबन वाले समर्पित भाई बहनें भी सामने बैठे हैं. अपने अपने साथियों से अपने अपने कार्यकर्ताओं से न दुख लेना न दुख देना. ತಾವುಗಳು ಕೂಡ ಇಲ್ಲಿದ್ದೀರಾ, ಜೊತೆಗೆ VIP ಗಳ ಜೊತೆಗೆ ಸಮರ್ಪಿತ ಮಧುಬನ್ ನಿವಾಸಿಗಳು ಅವರ ಎದುರು ಜೊತೆಗೇ ಮುಂದೆ ಕೂತ್ಕೊಂಡಿದ್ದಾರೆ. ತಮ್ಮ ಜೊತೆಗಾರರಿಂದ ತಮ್ಮ ಕಾರ್ಯದಲ್ಲಿ ಯಾರ್ಯಾರು ಜೊತೆಯಾಗಿರ್ತಾರಲ್ಲ ಅವರೆಲ್ಲರಿಗೂ ದುಃಖ ಕೊಡೋದಾಗಲಿ ದುಃಖ ಪಡ್ಕೊಳ್ಳೋದಾಗಲಿ ಮಾಡಬೇಡಿ. ಯಾರಿಂದಲೂ ದುಃಖ ತಗೊಳ್ಳಿಕ್ಕೂ ಹೋಗಬೇಡಿ. ದುಆಯ್ ದೇನಾ और दुआएं लेना. ಎಲ್ಲರಿಗೂ ಆಶೀರ್ವಾದ ಕೊಡಿರಿ, ಆಶೀರ್ವಾದ ಪಡೆಯಿರಿ. अगर आप अधिकार से ऐसे समय पर भी दिल से मेरा बाबा कहेंगे, परमात्मा बाबा मेरा बाबा, तो कहावत है कि भगवान सदा हाजिर है. ಬಾಬಾ ಹೇಳ್ತಾರೆ ಅಕಸ್ಮಾತ್ ನೀವು ಅಧಿಕಾರದಿಂದ ಹೃದಯ ತುಂಬಿ ಅಂತಹ ಸಮಯದಲ್ಲಿ ಯಾರೋ ನಿಮಗೆ ಬದ್ದುವಾನು ಕೊಟ್ಟರು ಅಂತ ಇಟ್ಕೋಣ, ಅಂಥ ಸಮಯದಲ್ಲಿ ನೀವು ನನ್ನ ಬಾಬಾ ಅಂದಿದ್ದೆ ಆದರೆ, ಮೇರಾ ಬಾಬಾ ಅಂತ ಹೇಳಿದ್ದೆ ಆದರೆ, ಪರಮಾತ್ಮ ಬಾಬಾ ನನ್ನ ಬಾಬಾ ಅಂತ ನೀವೇನಾದರೂ ಕರೆದ್ರೆ ಒಂದು ಮಾತಿದೆ, ಭಗವಂತ ನಿಮ್ಮ ಎದುರುಗಡೆ ಉಪಸ್ಥಿತರಾಗಿಬಿಡ್ತಾರೆ. ಅಗರ್ ಆಪ್ನೆ ದಿಲ್ ಸೆ अधिकार रूप में ऐसे समय पर मेरा बाबा कहा तो बाप हाजिर हो जाएगा. क्योंकि बाप किस लिए हैं ನೋಡಿ. ಬಾಬಾ ಏನು ಹೇಳ್ತಾರೆ, ಅಕಸ್ಮಾತ್ ನೀವು ನಿಮ್ಮ ಹೃದಯದಲ್ಲಿ ಅಥವಾ ಹೃದಯದಿಂದ ಅಧಿಕಾರ ರೂಪದಲ್ಲಿ ಅಂತಹ ಸಮಯದಲ್ಲಿ ಮೇರಾ ಬಾಬಾ ಅಂತ, ಬಾಬಾ ನೀನೇ ನೋಡ್ಕೊಂಬಿಡಪ್ಪ, ಶಿಬಾಬಾ ಹೀಗಾಯಿತು ನೋಡು ನೀನು ನೋಡ್ಕೊ ಅಂತ ಬಾಬನಿಗೆ ಏನಾದರೂ ಹೇಳಿದರೆ ಬಾಬಾ ಆ ಸಮಯದಲ್ಲಿ ಹಾಜಿರಾಗಿಬಿಡ್ತಾರಲ್ವ. ಏಕೆಂದರೆ ತಂದೆ ಯಾರಿಗೋಸ್ಕರ ಇರೋದು ಕೇಳ್ತಾರೆ ಬಾಬಾ. ಬಚ್ಚೋಂ ಕೆ ಲಿಯೇ ತೋ ಹೇ. ಬಾಬಾ ಇರೋದೇ ಮಕ್ಕಳಿಗೋಸ್ಕರ ಅಲ್ವಾ. और अधिकारी बच्चों को बाप सहयोग नहीं दे यह हो ही नहीं सकता. ಹೃದಯ ತುಂಬಿ ನಾವು ಮೇರಾ ಬಾಬಾ ಅಂತ ಹೇಳಿದರೆ, ಇಂತಹ ಅಧಿಕಾರಿ ಮಕ್ಕಳ ಜೊತೆಗೆ ಬಾಬಾ ಇಲ್ಲ ಅಂತಂದರೆ ಅದು ಸಾಧ್ಯನೇ ಇಲ್ಲ ಅಂತಾರೆ ಬಾಬಾ. ಅಸಂಭವ ಹೈ ತೋ ಪರಿವರ್ತನ ಕರ್ಕೆ ಜಾನ. ಸಾಧ್ಯನೇ ಇಲ್ಲ. ಭಗವಂತ ನನ್ನ ಜೊತೆಗೆ ಇರಲಿಲ್ಲ, ನನ್ನ ಕರೆದೆ ಪರಮಾತ್ಮನ ನನ್ನ ಹತ್ರ ಬರಲಿಲ್ಲ ಅಂತ ಇದು ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಸ್ವಲ್ಪ ಪ್ರಯೋಗ ಮಾಡಿ ಅದನ್ನು ಮಾಡ್ಕೊಂಡು ಹೋಗಿ ಅಂತಾರೆ ಬಾಬಾ. ಜೈಸೆ ಆಯೆ ವೈಸೆ ನೈ ಜಾನ. ಹೇಗೆ ಬಂದರೋ ಹಾಗೆ ಹೋಗೋದಲ್ಲ, ಪರಿವರ್ತನ ಕರ್ಕೆ ಹಿ ಜಾನ. ಕ್ಯೂಂಕಿ ದೇಖೋ ಇತ್ನಾ ಖರ್ಚಾ ಕರ್ಕೆ ಆಯೆ ಹೋ. ಬಾಬಾ ಹೇಳ್ತಾರೆ ಒಂದು ಸ್ವಲ್ಪ ಪರಿವರ್ತನೆ ಮಾಡ್ಕೊಂಡು ಹೋಗಿ. ಯಾಕೆಂದರೆ ಎಷ್ಟು ಖರ್ಚು ಮಾಡ್ಕೊಂಡು ಬಂದಿದ್ದೀರಾ ನೀವು. ಬಾಬನ ಹತ್ರ ಬರುವಾಗ ಹಾಗೆ ಫ್ರೀಯಾಗಿ ಬರಲಿಲ್ಲ, ಎಷ್ಟು ಖರ್ಚು ಮಾಡಿದ್ದೀರಾ. ಟಿಕೆಟ್ ತೋ ಲಗಿನಾ, ಖರ್ಚಾ ಭಿ ಕಿಯಾ, ಸಮಯ ಭಿ ದಿಯಾ, ತೋ ಉಸ್ಕಿ ವ್ಯಾಲ್ಯೂ ತೋ ರಖೆಂಗೆನಾ. ಬಾಬಾ ಹೇಳ್ತಿದ್ದಾರೆ
ಟಿಕೆಟು ತೊಗೊಂಡ್ರೆ ತಾನೇ ಫ್ರೀಯಾಗಿ ಯಾರು ಬರಲಿ. ನೀವು ಫ್ಲೈಟ್ನಲ್ಲಿ ಬಂದಿರ್ಬೋದು, ಟ್ರೈನಲ್ಲಿ ಬಂದಿರ್ಬೋದು, ಯಾವುದ್ರಲ್ಲಾದರೂ ಬಂದಿರ್ಬೋದು. ದುಡ್ಡಂತೂ ಕೊಟ್ಟಿದ್ದೀರಿ ತಾನೆ, ಖರ್ಚು ಮಾಡಿದ್ದೀರಲ್ವ, ಸಮಯನೂ ಕೂಡ ಕೊಟ್ಟಿರಿ ತಾನೆ, ಅಂದಮೇಲೆ ಅದ್ರ ಬೆಲೆ ಇಟ್ಕೊಳ್ಬೇಕಲ್ವ. तो वैल्यू है स्व परिवर्तन से पहले घर का परिवर्तन, फिर विश्व का देश का परिवर्तन. ಹಾಗಾದರೆ ಏನು ಮೌಲ್ಯ ನೆನ್ಪಿಟ್ಕೊಳ್ಬೇಕು, ಯಾವ ಬೆಲೆ, ಪರಮಾತ್ಮನ ಬೆಲೆ ಏನು? ಹಾಗಾದರೆ ಏನು ನೆನ್ಪಿಟ್ಕೊಳ್ತೀರಾ? ಸ್ವಪರಿವರ್ತನೆಯಿಂದ ಮೊದಲು ಮನೆ ಪರಿವರ್ತನೆ ಮಾಡಬೇಕು, ವಿಶ್ವ ಪರಿವರ್ತನೆ ಮಾಡಬೇಕು, ದೇಶ ಪರಿವರ್ತನೆ ಮಾಡಬೇಕು. ಆಪ್ಕಾ ಘರ್ ಆಶ್ರಮ ಬನ್ ಜಾಯ್. ಇದರಿಂದ ಬಾಬಾ ಹೇಳ್ತಾರೆ ನಿಮ್ಮ ಮನೆ ಆಶ್ರಮ ಆಗಿಬಿಡ್ತದೆ. घर नहीं आश्रम, वैसे शास्त्र भी कहते गृहस्थ आश्रम. ಬಾಬಾ ಹೇಳ್ತಾರೆ ಯಾರೇ ನಿಮ್ಮ ಮನೆಗೆ ಬಂದರೆ ಅದು ಮನೆ ಅನ್ನಿಸ್ಬಾರ್ದು, ಏನೋ ಒಂದು ಆಶ್ರಮ ಅನ್ನಿಸ್ತಿದೆಯಲ್ಲ ಈ ಮನೆ ಅಂತ ಅಂದ್ಕೊಳ್ಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ ಅದು ಮನೆ ಅಲ್ಲ, ಆಶ್ರಮ ಆಗಬೇಕು ಅಂತ. ಹೀಗೆ ಶಾಸ್ತ್ರದಲ್ಲಿಯೂ ಕೂಡ ಹೇಳಲಾಗ್ತದೆ ಗೃಹಸ್ಥಾಶ್ರಮ ಅಂತ. ಲೇಕಿನ್ ಆಜ್ ಆಶ್ರಮ ನೈ ಹೈ, ಆದರೆ ಇವತ್ತು ಆಶ್ರಮ ಇಲ್ಲ ಅಂತಾರೆ ಬಾಬಾ. ಒಂದು ಸಮಯದಲ್ಲಿ ಗೃಹಸ್ಥಾಶ್ರಮ ಅಂತಿತ್ತು, ಇವತ್ತು ಗೃಹಸ್ಥನ ಶ್ರಮವಾಗಿದೆ. ಕಷ್ಟಪಡ್ತಾನೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಇವತ್ತು ಆಶ್ರಮ ಅಂತ ಹೇಳೋದಿಲ್ಲ. ಆಶ್ರಮ ಅಲಗ್ ಹೇ, ಘರ್ ಅಲಗ್ ಹೇ. ಇವತ್ತು ಆಶ್ರಮನೇ ಬೇರೆ ಇದೆ, ಮನೆಯೇ ಬೇರೆ ಇದೆ ಅಂತಾರೆ ಬಾಬಾ. ತೋ ಘರ್ಕೋ ಆಶ್ರಮ ಬನಾನ, ಅದಕ್ಕೆ ಇವತ್ತು ಮನೆಯನ್ನು ಆಶ್ರಮ ಮಾಡ್ಕೊಳ್ಬೇಕು ಅಂತಾರೆ ಬಾಬಾ. ದುಆಯ್ ದೇನಾ ಅವ್ರ ಲೇನಾ ಯಾ ಆಶ್ರಮ ಕಾ ಕಾರ್ಯ ಹೇ. ಬಾಬಾ ಹೇಳ್ತಾರೆ ಆಶೀರ್ವಾದ ಕೊಡೋದು, ಆಶೀರ್ವಾದ ಪಡ್ಕೊಳ್ಳೋದು ಇದು ಆಶ್ರಮದ ಕೆಲಸವಾಗಿದೆ. आपका घर मंदिर बन जाएगा, मंदिर में मूर्ति क्या करती है? ಬಾಬಾ ಹೇಳ್ತಾರೆ ನಿಮ್ಮ ಮನೆ ಮಂದಿರ ಆಗಿಬಿಡ್ತದೆ, ಮಂದಿರದಲ್ಲಿರೋ ಮೂರ್ತಿ ಏನು ಮಾಡ್ತದೆ? ಹಾಗಾದರೆ ದುಆಯ್ ದೇತಿ ಹೇನ. ಇಷ್ಟೆಲ್ಲ ಭಕ್ತರು ಬಂದವರಿಗೆ ಅದು ಆಶೀರ್ವಾದ ಕೊಡ್ತದಲ್ವ. ಹಾಗೆಯೇ ನೀವು ಮನೆ ಮಂದಿರ ಆದಾಗ ನಿಮ್ಮ ಮನೆಯ ವಾತಾವರಣ ನೀವು ಕೂಡ ಅನೇಕರಿಗೆ ಆಶೀರ್ವಾದ ಕೊಡುವಂಥವ್ರಾಗ್ಬಿಡ್ತೀರ. ಮೂರ್ತಿ ಕೆ ಆಗೆ ಜಾಕರ್ ಕ್ಯಾ ಕಹತೆ ಹೇ? ದುಆಯ್ ದೋ. ಈಗ ದೇವಸ್ಥಾನಕ್ಕೆ ಹೋದಾಗ ಅಥವಾ ಮಂದಿರಕ್ಕೆ ಹೋದಾಗ ಅಥವಾ ಗುಡಿಗೆ ಹೋದಾಗ ಎಲ್ಲರೂ ಆ ಮೂರ್ತಿ ಮುಂದೆ ನಿಂತು ಏನು ಕೇಳ್ತಾರೆ? ಹೇ ದೇವರೇ ಆಶೀರ್ವಾದ ಮಾಡು, ನನಗೆ ಆಶೀರ್ವಾದ ಕೊಡು ಅಂತಾರೆ ತಾನೇ. ಮರ್ಸಿ ಮರ್ಸಿ ಕಕ್ಕೆ ಚಿಲ್ಲಾತೆ ಹೇ, ನನ್ನ ಮೇಲೆ ದಯೆ ತೋರಿಸು, ನನ್ನ ಮೇಲೆ ಕರುಣೆ ತೋರಿಸು ಅಂತ ಕೂಗ್ತಾರಲ್ವ. ತೋ ಆಪ್ಕೋ ಬಿ ಕ್ಯಾ ದೇನಾ ಹೇ? ಹಾಗಾದರೆ ನೀವು ಕೂಡ ಏನು ಕೊಡಬೇಕು ಅಂತ ಬಾಬಾ ಕೇಳ್ತಾರೆ? ದುವಾ, ಈಶ್ವರಿಯ ಪ್ಯಾರ್ದು, ಆತ್ಮಿಕ ಪ್ಯಾರ್. ಬಾಬಾ ಹೇಳ್ತಾರೆ ಆಶೀರ್ವಾದ ಕೊಡಿರಿ, ಈಶ್ವರಿಯ ಪ್ರೀತಿ ಕೊಡಿ, ಈಶ್ವರಿಯ ಆತ್ಮಿಕ ಪ್ರೀತಿ ಕೊಡಿ. ಶರೀರ ಕಾ ಪ್ಯಾರ್ ನಹಿ, ಆತ್ಮಿಕ ಪ್ಯಾರ್. ಆಜ್ ಪ್ಯಾರ್ ಹೈ ತೋ ಸ್ವಾರ್ಥ ಕಾ ಪ್ಯಾರ್ ಹೈ. ಬಾಬಾ ಹೇಳ್ತಾರೆ ಶರೀರದ ಪ್ರೀತಿ ಅಲ್ಲ, ಆತ್ಮಿಕ ಪ್ರೀತಿ. ಇವತ್ತು ಶರೀರದ ಪ್ರೀತಿ ಇದೆ ಅಂದರೂ ಅಲ್ಲಿ ಸ್ವಾರ್ಥ ಇದೆ ಅಂತ ಹೇಳ್ತಾರೆ ಬಾಬಾ. ಸ್ವಾರ್ಥದ ಪ್ರೀತಿ ಇದೆ. ಸಚ್ಚಿ ದಿಲ್ ಕಾ ಪ್ಯಾರ್ ನೈ ಹೈ, ಅಲ್ಲಿ ಸತ್ಯವಾದ ಹೃದಯದ ಪ್ರೀತಿ ಇಲ್ಲ ಅಂತಾರೆ ಬಾಬಾ. स्वार्थ होगा तो प्यार देंगे, स्वार्थ नहीं होगा तो डोंट केयर. ಬಾಬಾ ಒಂದು ಮಾತು ಹೇಳ್ತಾರೆ, ಸ್ವಾರ್ಥ ಇತ್ತು ಅಲ್ಲಿ ಪ್ರೀತಿ ಕೊಡ್ಲಿಕ್ಕೆ ಶುರು ಮಾಡ್ತಾರೆ, ಅಲ್ಲಿ ಸ್ವಾರ್ಥ ಇಲ್ಲ ಅಂದರೆ ಬಾಬಾ ಹೇಳ್ತಾರೆ ಡೋಂಟ್ ಕೇರ್ ಮಾಡ್ತಾ ಹೋಗ್ತಾರೆ. ತೋ ಆಪ್ ಕ್ಯಾ ಕರೆಂಗೆ? ಹಾಗಾದ್ರೆ ನಾವು ಮಕ್ಕಳಿಗೆ ಬಾಬಾ ಕೇಳ್ತಾರೆ ಹಾಗಾದ್ರೆ ನೀವೇನು ಮಾಡ್ತೀರಾ ಅಂತ. ಆತ್ಮಿಕ್ ಪ್ಯಾರ್ ದೇನಾ, ದುವಾ ದೇನಾ, ದುಃಖ ನ ಲೇನಾ, ದುಃಖ ನ ದೇನಾ. ಶಿವಬಾಬಾ ಹೇಳ್ತಿದ್ರೆ ಆತ್ಮಿಕ ಪ್ರೀತಿ ಕೊಡುವಂಥದ್ದು, ಆಶೀರ್ವಾದ ಕೊಡೋದು, ಆಶೀರ್ವಾದ ಪಡೆಯೋದು. ಯಾರಿಗೂ ದುಃಖ ಕೊಡೋರಾಗಬೇಡಿ, ನೀವು ಬೇರೆಯವರಿಂದ ದುಃಖ ಪಡ್ಕೋಬೇಡಿ ಅಂತಾರೆ ಬಾಬಾ. ದೇಖೋ ಆಪ್ಕೋ ಚಾನ್ಸ್ ಮಿಲಾ ಹೇ, ಬಾಪ್ ದಾದಾ ಬಿ ಖುಷ್ ಹೇ. ನೋಡಿ ಮಕ್ಕಳೇ, ನಿಮಗೆ ಚಾನ್ಸ್ ಸಿಕ್ಕಿದೆ, ಬಾಪ್ ದಾದಾರವ್ರಿಗೂ ಕೂಡ ಖುಷಿ ಇದೆ ಅಂತ ಹೇಳ್ತಾರೆ ಬಾಬಾ. ಇತ್ನೇ ಜೋ ಭಿ ಸಬ್ ಆಯೆ ಹೇ, ಭಾರತ್ ಕೆ ಕರೀಬ್ 250 VIPs रिट्रीट में आए हुए हैं. इतने घर तो आश्रम बनेंगे ना. ಬಾಬಾ ಹೇಳ್ತಿದ್ದಾರೆ ಯಾರೆಲ್ಲ ಬಂದಿದ್ದಾರೆ ಭಾರತದಿಂದ 250 VIPs ಬಾಬನ ಮಿಲ್ನ ಮಾಡ್ಲಿಕ್ಕೆ ಬಂದಿದ್ರು ರಿಟ್ರೀಟ್ಗೆ. ಇಷ್ಟು ಜನರ ಮನೆ ಆಶ್ರಮ ಆಗಿಬಿಡ್ತದಲ್ವಾ. ಬನಾಯಂಗೆನಾ ಪಕ್ಕಾ? ಬಾಬಾ ಎಲ್ರಿಗೂ ಕೇಳ್ತಿದ್ದಾರೆ, ಅವರು VIP ಇರ್ಬೋದು, ಬಾಬನ ಮಕ್ಕಳಿರ್ಬೋದು, ಎಲ್ರಿಗೂ ಕೇಳ್ತಿದ್ದಾರೆ ನಿಮ್ಮ ಮನೆಯನ್ನು ಆಶ್ರಮ ಮಾಡ್ತೀರಾ, ನಿಮ್ಮ ಮನೆಯನ್ನು ಮಂದಿರ ಮಾಡ್ಕೊಳ್ತೀರಾ. ಆಶ್ರಮ ಅಂತಂದರೆ ಬಾಬಾ ಹೇಳುವಂಥದ್ದು ಆ ರೂಪದಲ್ಲಲ್ಲ. ಆಶ್ರಮ ಅಂದಾಗ ಯಾರೇ ಇರಲಿ ಅವ್ರಿಗೆ ಆಶೀರ್ವಾದ ಕೊಡಿ, ಆಶೀರ್ವಾದ ಪಡೆಯಿರಿ. ಯಾರಿಂದಲೂ ದುಃಖ ತಗೊಳ್ಬೇಡಿ, ನೀವು ಇನ್ನೊಬ್ರಿಗೆ ದುಃಖ ಕೊಡಬೇಡಿ. ಇದು ಆಶ್ರಮದ ಕೆಲಸ ಅಂತ ಬಾಬಾ ಇಲ್ಲಿ ಹೇಳ್ತಾರೆ. ಅದಕ್ಕೆ ನಿಮ್ಮ ಮನೆಯನ್ನು ಆಶ್ರಮ ಮಾಡ್ಕೊಳ್ತೀರಾ ಪಕ್ಕಾ ಕಿ ಥೋಡಾ ಕಚ್ಚಾ? ಪಕ್ಕಾ ಮಾಡ್ಕೊಳ್ತೀರಾ ಅಥವಾ ಸ್ವಲ್ಪ ಕಚ್ಚಾನೂ ಇದೆಯೋ? ಜೋ ಸಮಸ್ತೆ ವ ಕುಚ್ ಭೀ ಹೋ ಜಾಯ್,
थोड़ा सहन तो करना पड़ेगा, समाने की शक्ति कार्य में लगानी पड़ेगी, लेकिन सहन शक्ति का फल बड़ा मीठा होता है. ಬಾಬಾ ಹೇಳ್ತಾರೆ, ಯಾರು ತಿಳ್ಕೊಂಡಿದ್ದೀರಾ ಏನೇ ಆಗಲಿ ಸ್ವಲ್ಪ ಸಹನೇನು ಮಾಡ್ಕೋಬೇಕಾಗ್ತದೆ. ಬಾಬಾ ಹೇಳ್ತಿದ್ರೆ ಅಳವಡಿಸ್ಕೊಳ್ಳುವ ಶಕ್ತಿ ಕಾರ್ಯದಲ್ಲಿ ತೊಡಗಿಸ್ಬೇಕಾಗ್ತದೆ, ಆದರೆ ಸಹನ ಶಕ್ತಿಯ ಫಲ ಭಾಳ ಮಧುರ ಇರ್ತದೆ ಅಂತ ಬಾಬಾ ಹೇಳ್ತಾರೆ. ಸಹನ್ ಕರ್ನಾ ಪಡ್ತಾ ಹೇ ಲೇಕಿನ್ ಫಲ್ ಬಡಾ ಮೀಠಾ ಹೋತಾ ಹೈ. ಒಂದು ಸ್ವಲ್ಪ ಸಹನೆ ಮಾಡ್ಕೊಳ್ಬೇಕಾಗ್ತದೆ, ಏಕೆಂದರೆ ಸಹನೆಯ ಫಲ ಮಧುರ ಇರ್ತದೆ ಅಂತಾರೆ ಬಾಬಾ. तो जो पक्का वायदा करते हैं घर घर को स्वर्ग बनाएंगे, मंदिर बनाएंगे, आश्रम बनाएंगे, वो हाथ उठाओ. ಬಾಬಾ ಹೇಳ್ತಾರೆ, ಯಾರು ಪಕ್ಕಾ ಪ್ರತಿಜ್ಞೆ ಮಾಡ್ತೀರಾ ಪ್ರತಿಯೊಂದು ಮನೆಯನ್ನು ನಾವು ಸ್ವರ್ಗ ಮಾಡ್ತೇವೆ, ಮಂದಿರ ಮಾಡ್ತೇವೆ, ಆಶ್ರಮ ಮಾಡ್ತೇವೆ, ಅವ್ರ ಕೈ ಎತ್ತರಿ ಅಂತ ಬಾಬಾ ಕೇಳ್ತಾರೆ. ದೇಖಾದೇಖಿ ಮೇ ನೈ ಉಠಾನ ಕ್ಯೂಂಕಿ ಬಾಪ್ ದಾದಾ ಹಿಸಾಬ್ ಲೇಗಾನ ಫಿರ್. ಅವ್ರು ಎತ್ತಿದರೆ ಕೈ ಅಂತ ಅಕ್ಕಪಕ್ಕದವ್ರನ್ನ ನೋಡಿ ಕೈ ಎತ್ತೋದಲ್ಲ, ಯಾಕೆಂದರೆ ಬಾಬಾ ಕೊನೆಗೆ ಲೆಕ್ಕ ಅಂತೂ ತೊಗೊಳ್ತಾ ಇರ್ತಾನೆ ಬಾಪ್ತದ. ದೇಖರ್ನೈ ಊಟಾನ ಯಾರನ್ನೋ ನೋಡಿ ಕೈ ಎತ್ತೋದಿಲ್ಲ, ಅವ್ರು ಎತ್ತಿದಾರಲ್ವ ಸೊ ನಾನು ಕೈ ಎತ್ತಿದ್ದೀನಿ ಅಂತ ಆ ಥರ ಕೈ ಎತ್ತೋದಲ್ಲ. ಸಚ್ಚಾ ಸಚ್ಚಾ ಮನ್ ಕಾ ಹಾತ್, ಮನ್ಸೆ ಹಾತ್ ಉಟಾವ್. ಸತ್ಯ ಸತ್ಯ ಮನಸ್ಸಿನ ಕೈ ಅಂತಾರೆ ಬಾಬಾ, ಮನಸ್ಸಿನ ಕೈ ಎತ್ತಿ ಅಂತ. ಅಚ್ಚಾ ದಾದಿಯಾ ಇನ್ಕೋ ಇಸ್ಕಿ ಪ್ರೈಸ್ ಕ್ಯಾ ದೇಂಗೆ. ಬಾಬಾ ದಾದಿಯರಿಗೆ ಕೇಳ್ತಾರೆ, ಹಾಗಾದರೆ ಇವರು ಮನೆಯನ್ನು ಮಂದಿರ ಮಾಡಿದರು ಅಂತಂದರೆ ಇವ್ರಿಗೇನು ಪ್ರೈಸ್ ಕೊಡ್ತೀರಾ ಅಂತ ಬಾಬಾ ದಾದಿಯರಿಗೆ ಕೇಳ್ತಾರೆ. ಹಾಂ ಬೋಲೋ ದಾದಿ, ಇತನೇ ಮಂದಿರ ಬನ್ ಜಾಯಂಗೆ ತೋ ಆಪ್ ಉಸ್ಕೋ ಕ್ಯಾ ಪ್ರೈಸ್ ದೇಂಗೆ. ಬಾಬಾ ದಾದಿ ಕೇಳ್ತಾರೆ, ಹಾಂ ಇವ್ರದ್ದು ಇಷ್ಟೆಲ್ಲ ಇವರು ಮನೆಯನ್ನು ಮಂದಿರ ಮಾಡಿದರೆ ಇವ್ರಿಗೇನು ಪ್ರೈಸ್ ಕೊಡ್ತೀರಾ. ತೋ ಅಪ್ನೆ ಘರ್ ವಾಲೋಂ ಕೋ ಲೇ ಆವೆ. ಬಾಬಾ ದಾದಿ ಹೇಳಿದರು ಅಲ್ಲಿ ಬಾಬನಿಗೆ, ಅವ್ರು ತಮ್ಮ ಮನೆಯವ್ರನ್ನ ಕರ್ಕೊಂಡು ಬರಲಿ ಅಂತ. ಯತೋ ಪ್ರೈಸ್ ನೈ ದಿ, ಯತೋ ಕಾಮ್ ಸುನಾದಿಯ, ಇದಕ್ಕೆ ಪ್ರೈಸ್ ಅಂತ ಹೇಳಲ್ಲ ಅಂತ. ನಿಮ್ಮ ಮನೆಯಲ್ಲಿದ್ದವ್ರನ್ನ ಕರ್ಕೊಂಡು ಬನ್ನಿ ಅಂದರೆ ಇದಕ್ಕೆ ಪ್ರೈಸ್ ಅಂತ ಹೇಳಲ್ಲ, ಅವ್ರಿಗೊಂದು ಕೆಲಸ ಕೊಟ್ರಿ ಅಷ್ಟೇ. ಬಾಬಾ ಜೋ ಆಜ್ಞಾ ಕರೆಂಗೆ ದೇಖೋ ಪ್ರೈಸ್ ತೋ ಆಪ್ಕೋ ಮಿಲ್ ಜಾಯೇಗಿ. ಅಲ್ಲಿ ದಾದಿ ಹೇಳ್ತಾರೆ, ಬಾಬಾ ಏನು ಆಜ್ಞೆ ಮಾಡ್ತಾರೋ ಅದು ಅಂತ. ಬಾಬಾ ಹೇಳ್ತಾರೆ, ನಿಮಗೆ ಪ್ರೈಸ್ ಅಂತೂ ಸಿಗ್ತದೆ, ಕೋಯಿ ಬಡಿ ಬಾತ್ ನೈ ಹೈ, ಅದೇನು ದೊಡ್ಡ ಮಾತಲ್ಲ. ಲೇಕಿನ್ ಆದರೆ ಅಂತಾರೆ ಬಾಬಾ, ಲೇಕಿನ್ ಹೇ ಆದರೆ ಅನ್ನೋದಿದೆ. ಲೇಕಿನ್ ಬೋಲೆ ಆದರೆ ಅನ್ನೋದು ಹೇಳ. ಆಪ್ ಜಾನೆ ಕೆ ಬಾದ್ ಅಪ್ನಿ ಧಾರಣಾ ಸೆ ಪರಿವರ್ತನ್ ಕರ್ನ. ನೀವು ಮಧುಬನದಿಂದ ಬಾಬನ ಮಿಲ್ನ ಮಾಡಿ ಮನೆಗೆ ಹೋದ್ರಿ ಅಂತಂದರೆ ಈ ಧಾರಣೆಯಿಂದ ನಿಮ್ಮನ್ನು ನೀವು ಪರಿವರ್ತನೆ ಮಾಡಿಕೊಳ್ಬೇಕು. ಅವ್ರು 15 ದಿನಕ್ಕೆ ಬಾದ್ ಮಾಸ್ಕೆ ಬಾದ್ ಅಪ್ನಿ ರಿಸಲ್ಟ್ ಲಿಖನ. ಹೋಗಿ 15 ದಿನ ಆದಮೇಲೆ ಅಥವಾ 1 ತಿಂಗಳಾದಮೇಲೆ ರಿಸಲ್ಟ್ ಬರಿಬೇಕು. जो एक मास भी दुख नहीं लेगा ना देगा इसको बहुत अच्छी ಪ್ರೈಸ್ देंगे. 1 ತಿಂಗಳು ನೀವು ಇದನ್ನು ಮಾಡಿದ್ರಿ ಅಂತಂದರೆ, ನಾನು ಯಾರಿಗೂ ದುಃಖ ಕೊಡಲಿಲ್ಲ ಬಾಬಾ, ಯಾರಿಂದಲೂ ನಾನು ದುಃಖ ತಗೊಳ್ಳಿಲ್ಲ ಅಂತ ನೀವು 1 ತಿಂಗಳು ಮಾಡಿದರೆ ಅದರ ಪ್ರೈಸ್ ನಾನು ಕೊಡ್ತೇನೆ. ಅಗರ್ ಆಪ್ ಆಯಂಗೆ ತೋ ಮುಬಾರಕ್ ಹೇ, ಅಗರ್ ನೈ ಆ ಸಕೆಂಗೆ ತೋ ಬಿ ಸೆಂಟ್ರ್ ಪರ್ ಭೇಜೆಂಗೆ. ಇಲ್ಲಿ ಬಾಬಾ ಏನು ಹೇಳ್ತಾರೆ ನೋಡಿ, ನೀವು ಮಧುಬನಕ್ಕೆ ಬಂದರೆ ನಾನು ನಿಮಗೆ ಪ್ರೈಸ್ ಕೊಡ್ತೀನಿ, ನೀವು ಬರದೇ ಇದ್ರೂ ಸೆಂಟ್ರಿಗೆ ಕಳಿಸ್ತೀನಿ. ನೀವು 1 ತಿಂಗಳು ಯಾರಿಗೂ ದುಃಖ ಕೊಡಲಿಲ್ಲ, ಯಾರಿಂದಲೂ ದುಃಖ ಪಡೀಲಿಲ್ಲ, ಈ ರೀತಿ ಅಭ್ಯಾಸ ಮಾಡಿದರೆ ಅಂತ ಬಾಬಾ ಮಕ್ಕಳಿಗೆ ಹೇಳ್ತಾರೆ. ಅಚ್ಚಾ ಚಾರೋ ಓರ್ ಕೆ ದೇಶ ವಿದೇಶ ಕೆ ಬಚ್ಚೋ ಕಿ ಯಾದ್ ಬಾಪ್ ದಾದಾ ಕೋ ಮಿಲಿ ಹೈ. ಒಳ್ಳೆಯದು, 4 ಕಡೆಯ ದೇಶ ವಿದೇಶದ ಮಕ್ಕಳ ನೆನಪು ಬಾಪ್ ದಾದಾರವ್ರಿಗೆ ಸಿಕ್ತು. ಯಾದ್ ಪ್ಯಾರ್ ಕಳಿಸ್ತೀವಲ್ವ ನಾವು ಬಾಬನಿಗೆ, ಅದು ನನಗೆ ಸಿಕ್ತು ಅಂತಾರೆ ಬಾಬಾ. ಚಾಹೆ ಫೋನ್ ದ್ವಾರ ಯಾದ್ ಬೇಜಿ ಹೇ, ಚಾಹೆ ಪತ್ರ ದ್ವಾರ, ಚಾಹೆ ದಿಲ್ ಮೇ ಯಾದ್ ಕಿಯಾ ಹೇ. ಕೆಲವು ಮಕ್ಕಳು ಫೋನ್ ಮೂಲಕ ಬಾಬನಿಗೆ ಯಾದ್ ಪ್ಯಾರ್ ಕಳಿಸಿದರೆ, ಕೆಲವು ಮಕ್ಕಳು ಪತ್ರದ ಮೂಲಕ ಕಳಿಸ್ತಾರೆ, ಕೆಲವರು ಹೃದಯದಿಂದಲೇ ಬಾಬನಿಗೆ ನೆನಪು ಪ್ರೀತಿ ಕಳಿಸ್ತಾರೆ. तो बाप दादा सभी बच्चों को चाहे भारत के चाहे विदेश के रिटर्न में दुआएं और याद प्यार पद्मा गुणा दे रहे हैं. ಬಾಪ್ ದಾದಾ ಎಲ್ಲ ಮಕ್ಕಳಿಗೆ, ಅದು ಭಾರತದವರು ಇರ್ಬೋದು, ವಿದೇಶದ ಮಕ್ಕಳಿರ್ಬೋದು, ಎಲ್ರಿಗೂ ರಿಟರ್ನಲ್ಲಿ ಆಶೀರ್ವಾದ ಮತ್ತು ಬಾಪ್ ಯಾದ್ ಪ್ಯಾರ್ ಪದ್ಮಾಗುಣದಷ್ಟು ಕೊಡ್ತಿದ್ದಾರೆ. अच्छा चारों ओर के परमात्मा प्यार के अधिकारी बच्चों को चारों ओर सर्व खजानों से भरपूर निर्विघ्न निर्विकल्प निर्व्यर्थ संकल्प रहने वाली श्रेष्ठ आत्माओं को साथ साथ सर्व परिवर्तन करने और कराने के उमंग उत्साह में उड़ने वाले बच्चों को साथ साथ बाप दादा को सच्चे दिल का समाचार देने वाले सच्चे दिल वाले बच्चों को
विशेष दिलाराम के रूप में, बाप के रूप में, शिक्षक के रूप में, सद्गुरु के रूप में ಪದ್ಮಾ ಗುಣ ಯಾದ್ ಪ್ಯಾರ್ और ನಮಸ್ತೆ. ನಾಲ್ಕು ಕಡೆಯ ಪರಮಾತ್ಮನ ಪ್ರೀತಿಯ ಅಧಿಕಾರಿ ಮಕ್ಕಳಿಗೆ, ನಾಲ್ಕು ಕಡೆಯ ಸರ್ವ ಖಜಾನೆಗಳಿಂದ ಭರ್ಪೂರ್, ನಿರ್ವಿಘ್ನ, ನಿರ್ವಿಕಲ್ಪ, ನಿರ್ವ್ಯರ್ಥ ಸಂಕಲ್ಪ ಮಾಡುವಂತಹ ಶ್ರೇಷ್ಠ ಆತ್ಮಗಳಿಗೆ, ಜೊತೆ ಜೊತೆಗೆ ಸರ್ವ ಪರಿವರ್ತನೆ ಮಾಡುವ ಮತ್ತು ಮಾಡಿಸುವ ಉಮಂಗ್ ಉತ್ಸಾಹದಲ್ಲಿ ಹಾರುವಂಥ ಮಕ್ಕಳಿಗೆ, ಜೊತೆ ಜೊತೆಗೆ ಬಾಪ್ದಾದರವರಿಗೆ ಸತ್ಯ ಹೃದಯದ ಸಮಾಚಾರ ಕೊಡುವಂತಹ ಸತ್ಯ ಹೃದಯವಂತ ಮಕ್ಕಳಿಗೆ, ವಿಶೇಷ ಹೃದಯ ರಾಮನ ರೂಪದಲ್ಲಿ, ತಂದೆಯ ರೂಪದಲ್ಲಿ, ಶಿಕ್ಷಕನ ರೂಪದಲ್ಲಿ, ಸದ್ಗುರುವಿನ ರೂಪದಲ್ಲಿ ಪದ್ಮಾ ಪದಂ ಗುಣ ಯಾದ್ ಪ್ಯಾರ್ ಅವ್ರ ನಮಸ್ತೆ. ಬಾಪ್ದಾದಾರವ್ರಿಗೂ ಕೂಡ ಮಕ್ಕಳೆಲ್ಲರ ನೆನಪು, ಪ್ರೀತಿ, ಸುಪ್ರಭಾತ, ನಮಸ್ತೆ ನಮಸ್ತೆ ನಮಸ್ತೆ. ಬಾಬಾ गुड मॉर्निंग, शुक्रिया बाबा, शुक्रिया. वरदान: भटकती हुई आत्माओं को यथार्थ मंजिल दिखाने वाले चैतन्य लाइट ಮೈಟ್ ಹೌಸ್ ಭವ. ಬಾಬಾ ವರದಾನ ಕೊಡ್ತಾರೆ, ಅಲೆದಾಡುತ್ತಿರುವಂತಹ ಆತ್ಮಗಳಿಗೆ ಯಥಾರ್ಥ ಒಂದು ಗುರಿಯನ್ನು ತಲುಪಿಸುವಂತಹ ಚೈತನ್ಯ ಲೈಟ್ ಮೈಟ್ ಹೌಸ್ ಆಗಿರಿ. किसी भी भटकती हुई आत्मा को यथार्थ मंजिल दिखाने के लिए ಚೈತನ್ಯ ಲೈಟ್ ಮೈಟ್ ಹೌಸ್ ಬನು. ಬಾಬಾ ಹೇಳ್ತಿದ್ದಾರೆ, ಯಾವುದೇ ಅಲಿದಾಡುತ್ತಿರುವಂಥ ಆತ್ಮಗಳಿರ್ಬೋದು, ಅವ್ರಿಗೆ ಯಥಾರ್ಥವಾಗಿ ಒಂದು ನೆಲೆಯನ್ನು, ಒಂದು ಗುರಿಯನ್ನು ತೋರಿಸುವುದಕ್ಕೋಸ್ಕರ ಚೈತನ್ಯ ನೀವು ಲೈಟ್ ಮೈಟ್ ಹೌಸ್ ಆಗಬೇಕು ಅಂತ ಹೇಳ್ತಾರೆ ಬಾಬಾ. ಇಸ್ಕಿಲಿಯೇ ದೋ ಬಾತೆ ಧ್ಯಾನ ಪರ್ ಹೈ. ಇದಕ್ಕೋಸ್ಕರ ಎರಡು ಮಾತು ಗಮನದಲ್ಲಿರಲಿ. ಒಂದು, ಹರ್ ಆತ್ಮ ಕಿ ಚಾಹನಾ ಕೋ ಪರಖನಾ, उसे योग्य डॉक्टर उसे कहा जाता है जो नब्ज को जानता है. ऐसे परखने की शक्ति को सदा यूज़ करना. ಬಾಬಾ ಹೇಳ್ತಾರೆ, ಆತ್ಮಕ್ಕೆ ಏನು ಇಷ್ಟ ಇದೆ, ಆತ್ಮ ಏನು ಬಯಸ್ತದೆ ಅನ್ನೋದನ್ನು ಪರೀಕ್ಷಿಸೋದು. ಹೀಗೆ ಯೋಗ್ಯ ಡಾಕ್ಟ್ರ್ ಇರ್ತಾರೆ, ಅವ್ರಿಗೆ ಹೇಳಲಾಗ್ತದೆ, ಅವರ ರೋಗಿಯ ನಾಡಿಯನ್ನು ಕೂಡ ಅವರು ತಿಳ್ಕೊಂಡಿದ್ದಾರೆ ಅಂತ ಪರೀಕ್ಷಿಸುವ ಶಕ್ತಿಯನ್ನು ಸದಾ ಯೂಸ್ ಮಾಡ್ಕೊಳ್ಳಿ. ಹೇಗೆ ನಾಡಿ ನೋಡಿ ಅವರು ಔಷಧ ಕೊಡ್ತಾರೆ ಡಾಕ್ಟ್ರು, ಹಾಗೆಯೇ ನಮ್ಮಲ್ಲಿನೂ ಕೂಡ ಪರೀಕ್ಷಿಸುವ ಶಕ್ತಿ, ಅಂದರೆ ಅರ್ಥ ಈ ಆತ್ಮಕ್ಕೆ ಏನು ಬೇಕಾಗಿದೆ, ಈ ಆತ್ಮಕ್ಕೆ ಏನು ಅವಶ್ಯಕತೆ ಇದೆ ಅಂತ ತಿಳ್ಕೊಳ್ಳುವಂಥದ್ದು. ಬಾಬಾ ಹೇಳ್ತಾರೆ, ಈ ಪರೀಕ್ಷಿಸುವ ಶಕ್ತಿಯನ್ನು ಯೂಸ್ ಮಾಡ್ಕೊಳ್ಳಿ ಅಂತಾರೆ ಬಾಬಾ. ಸೆಕೆಂಡ್, ಸದಾ ಅಪ್ನೆ ಪಾಸ್ ಸರ್ವ ಖಜಾನೋಂಕ ಅನುಭವ ಖಾಯಂ ರಖ್ನ. ಎರಡನೇದು, ಸದಾ ನಮ್ಮ ಹತ್ರ ಸರ್ವ ಖಜಾನೆಗಳ ಒಂದು ಅನುಭವ ಜೊತೆಗಿಟ್ಕೊಳ್ಬೇಕು. ಸದಾ ಯ ಲಕ್ಷ್ಯ ರಖನಾಕಿ ಸುನಾನಾ ನಹೀ ಹೈ, लेकिन सर्व संबंधों का, सर्व शक्तियों का अनुभव कराना है. ಸದಾ ಈ ಲಕ್ಷ್ಯ ಇಟ್ಕೊಳ್ಬೇಕು, ಕೇವಲ ಹೇಳುವಂಥವರಾಗಬಾರ್ದು, ಆದರೆ ಸರ್ವ ಸಂಬಂಧ, ಸರ್ವ ಖಜಾನೆಗಳ ಅನುಭವ ಮಾಡಿಸುವಂಥವರಾಗಬೇಕು ಅಂತ ಬಾಬಾ ಹೇಳ್ತಾರೆ. ಸ್ಲೋಗನ್: दूसरों की करेक्शन करने के बजाय एक बाप से ठीक कनेक्शन रखो. ಸ್ಲೋಗನ್ ಹೇಳ್ತಾರೆ ಬಾಬಾ, ಬೇರೆಯವರನ್ನು ತಿದ್ದುವ ಬದಲಿಗೆ ಒಬ್ಬ ತಂದೆಯ ಜೊತೆ ಸರಿಯಾದ ಕನೆಕ್ಷನ್ ಇಟ್ಕೊಳ್ಳಿ, ಸಂಬಂಧ ಇಟ್ಕೊಳ್ಳಿ ಅಂತ ಬಾಬಾ ಹೇಳ್ತಾರೆ. ಅವ್ಯಕ್ತ ಇಶಾರೆ: रूहानी रॉयल्टी और प्योरिटी की पर्सनालिटी धारण करो. अपना निजी स्वरूप व वरदानी स्वरूप सदा स्मृति में रहे तो अपवित्रता व विस्मृति का नाम निशान समाप्त हो जाएगा. ತಮ್ಮ ನಿಜಿ ಸ್ವರೂಪ ಅಥವಾ ವರದಾನಿ ಸ್ವರೂಪ ಸದಾ ಸ್ಮೃತಿಯಲ್ಲಿ ಇಟ್ಕೊಂಡಿದ್ರೆ ಅಪವಿತ್ರತೆ ಮತ್ತು ವಿಸ್ಮೃತಿಯ ನಾಮ ನಿಶಾನ್ ಕೂಡ ಸಮಾಪ್ತಿಯಾಗಿಬಿಡ್ತದೆ. ವಿಸ್ಮೃತಿ ವ अपवित्रता क्या होती है, अब इसकी अविद्या होनी चाहिए. ವಿಸ್ಮೃತಿ ಅಥವಾ ಅಪವಿತ್ರತೆ ಅಂದರೆ ಏನು ಅನ್ನೋದು ಕೂಡ ನಮಗೆ ವಿಸ್ಮೃತಿ ಆಗಬೇಕು, ಅವಿದ್ಯಾ. ವಿಸ್ಮೃತಿ ಅಥವಾ ಅಪವಿತ್ರತೆ ಅನ್ನೋದು ಏನಾಗಿರ್ತದೆ ಅನ್ನೋದು ಅವಿದ್ಯೆ ಆಗಿರಬೇಕಂದ್ರೆ ಅದು ನನಗೆ ಗೊತ್ತೇ ಇಲ್ಲ ಅನ್ನೋ ಥರ. ಕ್ಯೂಕಿ ಯ ಸಂಸ್ಕಾರ್ಯ ಸ್ವರೂಪ ಆಪ್ಕಾ ನೈ ಹೇ. ಯಾಕಂದರೆ ಬಾಬಾ ಯಾಕೆ ಹೇಳ್ತಾರೆ ಅಂದರೆ, ಈ ಸಂಸ್ಕಾರ ಅಥವಾ ಈ ಸ್ವರೂಪ ನಮ್ಮದಲ್ಲ, ಬಲ್ಕಿ ಆಪ್ಕಿ ಪೂರ್ವಜನ್ಮ ಕಥ, ಇದು ನಿಮ್ಮ ಪೂರ್ವಜನ್ಮದಾಗಿತ್ತು. ಅಭಿ ಆಪ್ ಬ್ರಾಹ್ಮಣ ಹೋ. ಬಾಬಾ ಹೇಳ್ತಾರೆ, ಈಗ ನೀವು ಬ್ರಾಹ್ಮಣರಾಗಿದ್ದೀರಾ. ಈ ತು ಶೂದ್ರೋಂಕೆ ಸಂಸ್ಕಾರ ವ ಸ್ವರೂಪ. ಬಾಬಾ ಹೇಳ್ತಾರೆ, ಅದು ಶೂದ್ರರ ಒಂದು ಸ್ವರೂಪ ಅಥವಾ ಸಂಸ್ಕಾರವಾಗಿದೆ. ऐसे अपने से भिन्न अर्थात दूसरों के संस्कार अनुभव होना, इसको कहा जाता है न्यारा और प्यारा. ಬಾಬಾ ಹೇಳ್ತಾರೆ, ಈ ರೀತಿ ತಮ್ಮಿಂದ ಭಿನ್ನ ಅಂದರೆ ಬೇರೆಯವರ
ಸಂಸ್ಕಾರ ಅನುಭವ ಆಗೋದು. ಇದಕ್ಕೆ ಹೇಳಲಾಗ್ತದೆ ನ್ಯಾರ ಮತ್ತು ಪ್ಯಾರ ಅಂತ ಹೇಳ್ತಾರೆ ಬಾಬಾ. ಅಂದ್ರರ್ಥ ನಿಮ್ಮ ಶ್ರೇಷ್ಠ ನಿಜಿ ಸ್ವರೂಪ, ನಿಮ್ಮದು ಒರಿಜಿನಲ್ ಸ್ವರೂಪ ಏನಿದೆ ಅಥವಾ ವರದಾನಿ ಸ್ವರೂಪ ಏನಿದೆ ಅದು ಸದಾ ಸ್ಮೃತಿ ಇರಲಿ ಅಂತಾರೆ ಬಾಬಾ. ಈ ಅಪವಿತ್ರತೆ, ಈ ವಿಸ್ಮೃತಿ ಇದು ನಿಮ್ಮದೂ ಅಲ್ಲ, ಅರ್ಥಾತ್ ನಿಮ್ಮದು ಹಿಂದಿನ ಜನ್ಮದ್ದಿದು ಅಂತ ಹೇಳ್ತಾರೆ ಬಾಬಾ. ಅದಕ್ಕೆ ಇದರಿಂದ ನ್ಯಾರ ಮತ್ತು ಪ್ಯಾರ ಆಗಿರಿ ಅಂತ ನಾವು ಮಕ್ಕಳಿಗೆ ಬಾಬಾ ತಿಳಿಸ್ಕೊಡ್ತಾರೆ. ಅವ್ಯಕ್ತ ಬಾಪ್ತದ ಶಿಕ್ಷಣದ ಜೊತೆಗೆ ಕ್ಷಮೆ ಮತ್ತು ದಯೆಯನ್ನು ತಮ್ಮದನ್ನಾಗಿ ಮಾಡಿಕೊಳ್ಳಿ. ಆಶೀರ್ವಾದ ಕೊಡಿ, ಆಶೀರ್ವಾದ ಪಡೆಯಿರಿ, ಆಗ ನಿಮ್ಮ ಮನೆ ಆಶ್ರಮವಾಗ್ತದೆ ಅಂತ ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಓಂ ಶಾಂತಿ.
ನಿನ್ನ